ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಬಾಬ್ ದಾದಾರವರ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ಇವತ್ತು ಬಾಬಾ ಯಾರನ್ನ ನೋಡ್ತಾ ಇದ್ದಾರಂತೆ? 4 ಕಡೆಯ ಬ್ರಾಹ್ಮಣ ಸಂಸಾರವನ್ನ ನೋಡ್ತಾ ಇದ್ದಾರಂತೆ. ಬ್ರಾಹ್ಮಣ ಸಂಸಾರ ಅಂತಂದ್ರೆ ಯಾರು? ಯಾರು ಬ್ರಾಹ್ಮಣತ್ವವನ್ನ ಕಲ್ತಿದಾರೋ, ಶಿಕ್ಷಣ ಕಂಪ್ಲೀಟ್ ಆಗಿದೆಯೋ, ಬ್ರಾಹ್ಮಣತೆಯ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದಾರೋ. ಬ್ರಾಹ್ಮಣರ ಕೆಲಸ ಪ್ರಪಂಚದಲ್ಲಿರುವಂಥ ಮನುಷ್ಯಾತ್ಮರಿಗಿರ್ಬೋದು, ಪಂಚತತ್ವಗಳಿಗಿರ್ಬೋದು, ಏನಾದರೂ ಸಮಸ್ಯೆಗಳು ಬಂದಾಗ ಭಗವಂತನ ಮೂಲಕ, ಭಗವಂತನ ಶಕ್ತಿಯ ಮೂಲಕ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥ ಒಂದು ಸಾಧನ. ಕೆಲವೊಂದ್ಸಲ ಪ್ರಪಂಚದಲ್ಲಿ ಬರಗಾಲಗಳು ಬರ್ತವೆ, ಅತಿವೃಷ್ಟಿ ಆಗತ್ತೆ, ಅನಾವೃಷ್ಟಿ ಆಗತ್ತೆ. ಆವಾಗ ಬ್ರಾಹ್ಮಣರ ಮೂಲಕ ಯಜ್ಞ ಯಾಗಾದಿಗಳನ್ನು ಮಾಡಿಬಿಟ್ಟು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಈ ಪ್ರಪಂಚದಲ್ಲಿ ನಡೆಯುತ್ತೆ. ಅದೇ ರೀತಿ ಮನುಷ್ಯಾತ್ಮರಿಗೆ ವೈಯಕ್ತಿಕವಾಗಿ ಮನೇಲಿ ಏನೋ ಸಮಸ್ಯೆ ಇದೆ, ಕಾಯಿಲೆ ಬಂದಿದ್ದಾವೆ, ತೊಂದರೆಗಳು ಬಂದಿದ್ದಾವೆ ಅಂದಾಗ್ಲೂ ಕೂಡ ಬ್ರಾಹ್ಮಣರ ಮೂಲಕ ದೇವಸ್ಥಾನಗಳಲ್ಲಾಗಲಿ ಮನೆಯಲ್ಲಾಗಲಿ ಬ್ರಾಹ್ಮಣನ ಕರೆಸಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಸಲಾಗ್ತದೆ. ಯಾಕಂದ್ರೆ ಅವರಿಗೆ ನಂಬಿಕೆ ವಿಶ್ವಾಸ ಇರ್ತದೆ, ಬ್ರಾಹ್ಮಣರು ಭಗವಂತನ ಜೊತೆಗೆ ಕನೆಕ್ಷನ್ ಆಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅಂತ. ಅದು ಸಂಗಮ ಯುಗದ ನೆನಪಿನ ಅರ್ಥ. ಇವತ್ತು ನೀವು ಬ್ರಾಹ್ಮಣರಾದಾಗ ತಮ್ಮ ಎದುರುಗಡೆ ತುಂಬಾ ಆತ್ಮಗಳು ಬರ್ತಾರೆ. ಆತ್ಮೀಯರೇ, ನೀವು ಅಷ್ಟು ಯೋಗ್ಯರಾದಾಗ ಅವ್ರ ಸಮಸ್ಯೆಯನ್ನು ಕೇಳ್ಕೊಂಡ್ಬಿಟ್ಟು ಬರ್ತಾರೆ, ಅವ್ರ ತೊಂದರೆಗಳನ್ನ ಹೇಳ್ತಾರೆ. ಇನ್ನು ನಮ್ಮ ಸಮಸ್ಯೆಯಲ್ಲಿ ನಾವಿದ್ರೆ ನೀವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ನಮ್ಮಲ್ಲಿ ಯೋಗ್ಯತೆ ಇದೆ ಬಾಬಾ, ಅದನ್ನು ಕೂಡ ನಮ್ಮನ್ನು ಜ್ಞಾನ ಹೇಳಿಕ್ಕೆ ಯಾಕೆ ಉಪಯೋಗ ಮಾಡ್ಕೊಳ್ಳಲ್ಲ, ಯೋಗ ಮಾಡ್ಲಿಕ್ಕೆ ಯಾಕೆ ಉಪಯೋಗ ಮಾಡ್ಕೊಳ್ಳಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಸೂಕ್ಷ್ಮತೆಯಲ್ಲಿ ನೋಡಿದ್ರೆ ನಮ್ಮಲ್ಲಿ ಏನೋ ಬಲಹೀನತೆಗಳು ಇರ್ತವೆ, ಆ ಯೋಗ್ಯತೆ ನಮ್ಮಲ್ಲಿ ಇರೋದಿಲ್ಲ ಮತ್ತು ಸಂಪೂರ್ಣವಾಗಿ ನಾವು ಸಮರ್ಪಣ ಆಗಿರೋದಿಲ್ಲ. ಭಗವಂತನ ಮಗು ಆದ್ಮೇಲೆ ಕೆಲವೊಂದ್ಸಲ ನಮಗೆ ಅಹಂಕಾರ, ಅಭಿಮಾನ, ನಾನು ಸರಿ ಹೇಳುವಂತ ಒಂದು ಭಾವನೆಯೂ ಕೂಡ ಬರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಷ್ಟೇ ಸೇವೆ ಮಾಡ್ತಾ ಇದ್ರೂ ಕೂಡ ವೈಯಕ್ತಿಕವಾಗಿ ನಾವು ಸಂತೃಪ್ತತೆಯಲ್ಲಿ ಇರೋದಿಲ್ಲ. ಆಂತರಿಕವಾಗಿ ಸ್ಥೂಲವಾಗಿ ನಿಮ್ಮತ್ತ ಬಿಲ್ಡಿಂಗ್ ಇರ್ಬೋದು, ಆಹಾರ ಇರ್ಬೋದು, ಊಟ ತಿಂಡಿ ಇರ್ಬೋದು, ಬಟ್ಟೆ ಇರ್ಬೋದು, ಕಾರ್ ಇರ್ಬೋದು, ಮೊಬೈಲ್ ಇರ್ಬೋದು, ಶರೀರಧಾರಿಗಳಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಆದ್ರೆ ಆಂತರಿಕವಾಗಿ ಇನ್ನು ಕೊಡುವಂತ ಭಾವ ಬರೋದಿಲ್ಲ. ಬಾಬಾ ಇದನ್ ಮಾಡ್ಕೊಡು, ಅದನ್ ಮಾಡ್ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು, ಸುಖ ಕೊಡು, ಧನ ಕೊಡು, ಸಮಸ್ಯೆ ಪರಿಹಾರ ಮಾಡು. ಮತ್ತೆ ಆ ಬ್ರಾಹ್ಮಣತ್ವ ಆಗ್ಲಿಕ್ಕೆ ಎಷ್ಟು ಒಂದು ಕೋರ್ಸ್ ಇದೆ, ಅದು ಕಂಪ್ಲೀಟ್ ಮಾಡ್ಬೇಕಲ್ವಾ? ಲೌಕಿಕದಲ್ಲಿ ನೀವು ಬ್ರಾಹ್ಮಣರಾಗಿ, ಇಂಜಿನಿಯರ್ ಆಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಫಸ್ಟ್ SSLC ಮುಗಿಸ್ಲೇಬೇಕಲ್ವಾ? ಬೇಸಿಕ್ ABCD ಕಲೀಲೇಬೇಕಲ್ವಾ? ಹಾಗೆ ಆ ಲೆವೆಲ್ ಕಂಪ್ಲೀಟ್ ಆಗದ ಹೊರತು ಬಾಬಾ ನಿಮ್ಮನ್ನ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಲ್ಲ. ವಿಶೇಷವಾಗಿ ಜ್ಞಾನವನ್ನ ತಿಳಿಸಲಿಕ್ಕೆ ಮತ್ತು ಯೋಗವನ್ನ ಮಾಡಲಿಕ್ಕೆ. ಇವತ್ತು ಬಾಬಾ ನೋಡ್ತಾ ಇರೋದು, ಯಾರು ಆ ಬ್ರಾಹ್ಮಣತ್ವಕ್ಕೆ ಯೋಗ್ಯರಾಗಿದ್ದಾರೆ, ತಮ್ಮ ಕಾರ್ಯವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಭಗವಂತನಿಗೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ, ಅಯೋಗ್ಯರಾಗಿರುವಂತಹ ಬ್ರಾಹ್ಮಣ ಸಂಸಾರದವರನ್ನು ಬಾಬಾ ನೋಡ್ತಿದ್ದಾರೆ. ಆದ್ಮೇಲೆ ಈ ಗ್ರೂಪಲ್ಲಿ ಎಲ್ಲಾ ಬ್ರಹ್ಮಕುಮಾರ ಕುಮಾರಿಯರು ಬರ್ತಾರಾ? ಇಲ್ಲ ಬರ್ತಾರಾ? ಇಲ್ಲ ಇಲ್ಲ. ಅಲ್ವಾ? ಬರ್ತಾರೆ. ಕೋಟೋ ಮೇ ಕೊಯಿ ಮೇ ಬಿ ಕೊಯ್. ನೀವು ಬೇರೆಯವ್ರಿಗೆ ಮಾಡುವಂಥವ್ರು ಇರ್ಬೇಕೇ ಹೊರತು ನೀವು ನಿಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನಾನು ಸುತ್ತಿಗೆ ಹೋಗ್ಬೇಕು ಅದು ಆದ್ರೆ ಆವಾಗ ನೀವು ಈ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ನೀವು ಬರಬೇಕು ಅಂತಂದ್ರೆ ನಿಮ್ಮ ಮೂಲಕ ಜ್ಞಾನ ಆಗ್ಲಿ, ಶಕ್ತಿಗಳಾಗ್ಲಿ, ಗುಣಗಳಾಗ್ಲಿ, ವಿಶೇಷತೆಗಳಾಗ್ಲಿ ಬೇರೆಯವ್ರಿಗೆ ಏನಾಗ್ಬೇಕು, ಹೋಗ್ಬಿಟ್ಟು ತಲುಪಬೇಕಾಗ್ತದೆ.
ಅದಕ್ಕೋಸ್ಕರ ನೀವು ಜ್ಞಾನನೇ ಹೇಳಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ಲ. ಬಾಬನ ಮನೆಯಲ್ಲಿ ಸ್ಥೂಲ ಸೇವೆ ಮಾಡುವುದರ ಮೂಲಕನೂ ಕೂಡ ನೀವೇನ್ ಮಾಡಬಹುದು, ಸ್ಥಿತಿಯನ್ನ ಚೆನ್ನಾಗಿ ಮೇಂಟೈನ್ ಮಾಡೋದರ ಮೂಲಕ ಭಗವಂತನ ಶಕ್ತಿ ನಿಮ್ಮ ಮೂಲಕ ಏನಾಗಬೇಕು, ಪ್ರವಾಹ ಆಗಬೇಕು. ಅದರ ಅನುಭವ ನಿಮಗೆ ಆಗ್ತಾ ಇರಬೇಕಾಗ್ತದೆ. ಆರಂಭದಲ್ಲಿ ಬಾಬಾ ನಮ್ಮನ್ನ ಈಶ್ವರಿ ಸೇವೆಗೆ ಕಳಿಸಿದಾಗ ಬೇರೆ ಜ್ಞಾನ ಹೇಳಬೇಕಾದ್ರೆ ನಮ್ಮ ಗಮನ ಏನಿರ್ತಿತ್ತು ಅಂತಂದ್ರೆ, ನಮಗೆ ನಿಮಿತ್ತ ಟೀಚರ್ ಏನ್ ಜ್ಞಾನ ಕೊಟ್ಟಿದ್ದಾರೆ, ಅಣ್ಣಂದಿರ ಅಕ್ಕಂದಿರು ಏನ್ ಜ್ಞಾನ ಕೊಟ್ಟಿದ್ದಾರೆ, ಯಾವ ಕ್ಲಾಸ್ಗಳನ್ನ ಕೇಳಿದ್ದೀವಿ, ಅದರ ಆಧಾರದಲ್ಲಿ ಬೇರೆಯವ್ರಿಗೆ ಏನ್ ಮಾಡ್ತಿದ್ವಿ, ಜ್ಞಾನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಈಗ ಜ್ಞಾನವನ್ನು ಹೇಳಬೇಕಾದ ಮತ್ತು ಯೋಗವನ್ನ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಬಾಬನ್ ಜೊತೆ ಕನೆಕ್ಟ್ ಆಗ್ತೀವಿ. ಅವಾಗ ಎಲ್ಲೂ ಕೇಳಿರೋದಿಲ್ಲ, ಎಲ್ಲೂ ಓದಿರೋದಿಲ್ಲ. ಅದರ ಒಂದು ಸ್ಪಷ್ಟತೆಯನ್ನ, ಯಥಾರ್ಥ ಜ್ಞಾನವನ್ನ ಬಾಬಾ ನಮ್ಗೆ ಏನ್ ಮಾಡ್ತಾರೆ, ತಿಳಿಸ್ತಾರೆ. ಹಾಗೆ ಆ ಸಮಯದಲ್ಲಿ ನಾವು ಭಗವಂತ ಜೊತೆಗೆ ಏನಾಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕೇ ಹೊರತು ನಮ್ಮ ಜೊತೆಗಾರರ ಜೊತೆಗಲ್ಲ. ನೋಡಿ, ಬ್ರಾಹ್ಮಣರು ಒಂದ್ಸಲ ಪೂಜೆ ಶುರು ಮಾಡಿದ ಮೇಲೆ ನಮ್ಗೆ ಗೊತ್ತು, ಮಧ್ಯದಲ್ಲಿ ಆಹಾರ ಸ್ವೀಕಾರ ಮಾಡಲ್ಲ, ಅವರು ಸ್ನಾನ ಮಾಡ್ಲಿಕ್ಕೆಲ್ಲ ಹೋಗಲ್ಲ. ಪೂಜೆ ಕಂಪ್ಲೀಟ್ ಆದ್ಮೇಲೆನೆ ಅವರು ಮಾತಾಡೋದು. ಇವನ್ ಎಲ್ಲೂ ಮಾತಾಡಬಾರ್ದು, ಫೋನ್ ಬಂದು ರಿಸೀವ್ ಮಾಡಬಾರ್ದು. ಆದ್ರೆ ಈಗಿನ ವಿಧಿವಿಧಾನ ಬೇರೆನೆ ಆಗ್ಬಿಟ್ಟಿದೆ ಅಲ್ವಾ. ಒಂದ್ಸಲ ಕೆಲಸ ಇದು ಏನ್ ಮಾಡ್ಬೇಕು, ಯಜ್ಞವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಯೋವರೆಗೂ ಅವ್ರು ಯಜ್ಞನೇ ಮಾಡ್ತಾ ಇರ್ಬೇಕೆ ಬಿಟ್ರೆ ಮಧ್ಯದಲ್ಲಿ ಅದಕ್ಕೆ ಗ್ಯಾಪ್ ಅನ್ನ ಕೊಡಬಾರ್ದು. ಹಾಗೇನೆ ನೀವು ಕೂಡ ಈಶ್ವರ್ಯ ಕಾರ್ಯಕ್ಕಂತ ಶರೀರವನ್ನ ಕೊಳಿಸಿದಿರಿ, ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟಿದ್ದೀರಿ ಅಂತಂದ್ಮೇಲೆ ಅದು ಕೆಲಸ ಕಾರ್ಯ ಮುಗಿಯುವವರೆಗೂ ನಿಮ್ಮ ಮನಸ್ಸನ್ನ ನೀವು ವಾಪಸ್ ತೆಗೆದುಕೊಳ್ಳುವ ಹಾಗೆ ಇಲ್ಲ. ವೈಯಕ್ತಿಕ ವಿಷಯ ಆಗ್ಲಿ, ವೈಯಕ್ತಿಕ ಚರ್ಚೆಗಳಾಗ್ಲಿ, ನಿನ್ನೆ ನಾಳೆ ಕಾರ್ಯಕ್ರಮದ ಬಗ್ಗೆ ಆಗ್ಲಿ ನೀವೇನ್ ಮಾಡುವಾಗಿಲ್ಲ, ಮಾತಾಡೋಂಗಿಲ್ಲ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನೀವು ಬ್ರಾಹ್ಮಣರು, ಲೌಕಿಕ ಬ್ರಾಹ್ಮಣರು ಅಂತ ತಿಳ್ಕೊಳ್ಳಿ. ಒಬ್ಬರ ಮನೆ ಪೂಜೆ ಮಾಡ್ಲಿಕ್ಕೆ ಹೋಗಿದ್ದೀರಾ, ಯಜ್ಞನೋ ಸತ್ಯನಾರಾಯಣ ಕಥೆನೋ ಗಣಹೋಮನೋ ಮಾಡ್ತಾ ಇದ್ದೀರಾ, ಸರಿ. ಅಷ್ಟೊತ್ತಿಗೆ ಒಬ್ರದ್ದು ಫೋನ್ ಬರ್ತದೆ. ಯಾರವ್ರದ್ದು, 2-3 ದಿನದ ನಂತರದ ಪ್ರೋಗ್ರಾಮ್ ಇರೋರ್ದು ಒಬ್ರು ಫೋನ್ ಬರ್ತದೆ. ಅಥವಾ ಎಲ್ಲೋ ಒಂದ್ ಕಡೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀರಾ, ನೀವು ನಿಮಗೆ ಅವ್ರು ದಕ್ಷಿಣೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ಫೋನ್ ಮಾಡ್ತಾರೆ. ಆವಾಗ ನೀವು ಆ ಫೋನ್ ರಿಸೀವ್ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಯಾಕೆ? ನಾವು ವ್ರತದಲ್ಲಿ ಇರ್ತೀವಲ್ಲ, ಪೂಜೆ ಇದ್ರಲ್ಲಿ ಇರ್ತೀವಿ. ಆವಾಗ ವರ್ತಮಾನ ಸಮಯದಲ್ಲಿ ಯಾರ ಮನೆಗೆ ನಿಮ್ಮನ್ನ ಭಗವಂತ ನಿಮಿತ್ತವಾಗಿ ಕಳಿಸಿದಾರೋ ಆ ಪೂಜೆಗಳಿಗೆ ಮಾತ್ರ ನೀವು ಗಮನವನ್ನ ಕೊಡಬೇಕೇ ಹೊರತು ಆ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾದ ಸಂಸಾರದ ವಿಷಯಗಳಾಗ್ಲಿ, ದೇಶದ ವಿಷಯಗಳಾಗ್ಲಿ, ಅಥವಾ ನಿಮ್ಮ ಆ ಒಂದು ಬ್ರಾಹ್ಮಣತ್ವದ ಪೂಜೆಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನೀವೇನಾಗ್ಬಾರ್ದು, ಕನೆಕ್ಟ್ ಆಗ್ಬಾರ್ದು. ಹಾಗೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಓಕೆ, ಅಮೃತ ವೇಳೆ ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಏನೋ ಸಮಸ್ಯೆ ಇದೆ, ಬಾಬನ ಹೇಳೋದಿದೆ, ಅಥವಾ ಯಾರ್ದೋ ಬಗ್ಗೆ ನೀವು ಸಂಕಲ್ಪ ಮಾಡೋದಿದೆ, ಆರಂಭದಲ್ಲೂ ಪೂಜೆಗೆ ಹೋದ ತಕ್ಷಣದಲ್ಲಿ ಬ್ರಾಹ್ಮಣರು ಪೂಜೆ ಸ್ಟಾರ್ಟ್ ಮಾಡ್ಬಿಡ್ತಾರ? ಇಲ್ಲ, ಏನ್ ಮಾಡ್ತಾರೆ? ಎಲ್ಲ ರೆಡಿ ಮಾಡ್ಕೊಂತಾರೆ. ಜಲದಿಂದ ಫಸ್ಟ್ ಚಪ್ಪಲಿ ತೆಗಿತಾರೆ, ಒಳಗಡೆ ಹೋಗ್ತಾರೆ, ಅವ್ರ ಡ್ರೆಸ್ ತೆಗಿತಾರೆ, ಸ್ನಾನ ಮಾಡ್ತಾರೆ ಅಲ್ವಾ. ಆಮೇಲೆ ಅವ್ರದ್ದು ಒಂದು ಪೂಜೆಯ ಇದನ್ನೆಲ್ಲ ಅವ್ರ ಡ್ರೆಸ್ಸನ್ನು ಹಾಕ್ಕೊಂಡು ಅಲ್ಲೆಲ್ಲ ಸ್ಥಳವನ್ನ ರೆಡಿ ಮಾಡಿ, ಹೋಮ ಗಿಮ ಕುಂಡ ಎಲ್ಲ ರೆಡಿ ಮಾಡಿ, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ, ಎಲ್ಲ ಕಲಸದ ಸ್ಥಾಪನೆ ಎಲ್ಲ ಮಾಡಿ ಆದ ಮೇಲೆ ಎಲ್ಲಾ ಬ್ರಾಹ್ಮಣರು ಬಂದ ಮೇಲೆ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದರ ಮೊದಲು ಆ ಪೂಜೆ ಸ್ಟಾರ್ಟ್ ಮಾಡುವಂತ ಮೊದಲು ಸಂಕಲ್ಪ ಮಾಡ್ತಾರೆ. ಏನ್ ಮಾಡ್ತಾರೆ? ಸಂಕಲ್ಪ. ಯಾವ ಸಂಕಲ್ಪ? ವಿಶ್ವಕ್ಕೆ ಒಳ್ಳೇದಾಗ್ಲಿ. ಲೌಕಿಕ ರೂಪದಲ್ಲಿ ಯಾವ ಸಂಕಲ್ಪ ಮಾಡ್ತಾರೆ? ಈ ಮನೆಗೆಲ್ಲ ಒಳ್ಳೇದಾಗ್ಲಿ. ಆ ಮನೆಯ ಯಜಮಾನ ಯಾವ ಉದ್ದೇಶಕ್ಕೋಸ್ಕರ ಆ ಪೂಜೆಯನ್ನು ಮಾಡ್ತಿದ್ದಾನೆ, ಯಾವುದಕ್ಕೋಸ್ಕರ ಮಾಡ್ತಿದ್ದಾನೆ, ಅವ್ರ ಮನೆ ಜೊತೆ ಯಾವ ದೇವರಿಗೋಸ್ಕರ ಮಾಡ್ತಿದ್ದಾರೆ ಹೇಳುವುದ್ರ ಬಗ್ಗೆ ಮೊದಲು ಸಂಕಲ್ಪವನ್ನ ಮಾಡ್ತಾರೆ ಅಲ್ವಾ. ಸಂಕಲ್ಪವನ್ನ ಮಾಡಿ ಒಂದು ತೆಂಗಿನಕಾಯಿ ಇಟ್ಕೊಂಡಿರ್ತಾರ, ಅದ್ರಲ್ಲಿ ಹಣ್ಣುಗಳೆಲ್ಲ ಇರ್ತವೆ, ದೇವರ ಎದುರುಗಡೆಗೆ ಅದನ್ನ ಸಂಕಲ್ಪವನ್ನ ಮಾಡಿ ಆಮೇಲೆ ಹೇಳ್ತಾರೆ ಆ ಜವಾಬ್ದಾರಿ ಅವ್ರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನು ಹಾಕಿ ಮನೆಯವರೆಲ್ಲ ತೆಂಗಿನಕಾಯಿ ಮುಟ್ಟಿದ ಮೇಲೆ ಆಮೇಲೆ ಇವರು ಪೂಜಾ ಕಾರ್ಯ ಏನಾಗ್ತಾರೆ, ಆರಂಭ ಆಗತ್ತೆ. ಹಾಗೆ ಆರಂಭದಲ್ಲೂ ಕೂಡ ನೀವು ಯೋಗ ಮಾಡ್ಬೇಕಾದ್ರೆ ಬಾಬನ ಹತ್ರ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ, ಸಂಕಲ್ಪ
ಮಾಡ್ಬೇಕಾಗತ್ತೆ. ಯಾವ ಸಂಕಲ್ಪ? ಯಾವ ಸಂಕಲ್ಪ? ಇವತ್ತು ನಿಮಗೆ ಯಾರ್ಯಾರು ಏನೇನು ಸಮಸ್ಯೆಗಳನ್ನು ಹೇಳಿದ್ದಾರೆ, ಏನೇನು ತೊಂದರೆಗಳನ್ನು ಹೇಳಿದ್ದಾರೆ, ಅದನ್ನ ಬಾಬನಿಗೆ ತಿಳಿಸಿ ಅಂತ ಬಿಟ್ಟು ಹೇಳಿದ್ದಾರೆ. ಆ ಎಲ್ಲ ವಿಷಯವನ್ನ ಆರಂಭದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ? ಬಾಬನಿಗೆ ತಿಳಿಸಬೇಕಾಗ್ತದೆ. ಜೊತೆಯಲ್ಲಿ ವಿಶ್ವ ಕಲ್ಯಾಣದ ಸಂಕಲ್ಪವನ್ನು ಕೂಡ ಬಾಬನಿಗೆ ಹೇಳಿಬಿಟ್ಟು ಆಮೇಲೆ ಮನಸ್ಸನ್ನ ಏನ್ ಮಾಡ್ಬೇಕು? ಬಾಬನ ಕೈಯಲ್ಲಿ ಕೊಡಬೇಕು. ಅದು ಒಂದ್ಸಲ ಕೊಟ್ಟ ಮೇಲೆ ಆ ಒಂದು ಯೋಗ ತಪಸ್ಸು ಮುಗಿಯುವವರೆಗೂ ನೀವು ಆ ಮನಸ್ಸು ಬುದ್ಧಿಯನ್ನ ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಇವರಿಗೆ ಹೇಳಲಾಗತ್ತೆ ಸತ್ಯ ಬ್ರಾಹ್ಮಣರು. ಪೂಜೆ ನಡುವೆ ಮೊಬೈಲ್ ಬಂತು, ಮೊಬೈಲ್ ಅಟೆಂಡ್ ಮಾಡೋರಿಗೆ ಸತ್ಯ ಬ್ರಾಹ್ಮಣರು ಅಂತ ಹೇಳ್ತಾರಾ? ಇಲ್ಲ. ಇಲ್ಲ. ಪೂಜೆ ಮಧ್ಯದಲ್ಲಿ ಟೀ ಕಾಫಿ ಕುಡಿಯೋದು, ಉದ್ದಿನ ವಡ ತಿನ್ನೋದು, ಅಕ್ಕಪಕ್ಕದವ್ರ ಸುದ್ದಿ ಮಾತಾಡೋದು, ಯಾರೊಬ್ರು ಪರಿಚಯದವ್ರು ನೆಂಟದವ್ರು ಬಂದ್ರು ಅಂತ ಮಾತಾಡ್ಸೋದು, ಇವ್ರಿಗೆ ಸತ್ಯ ಬ್ರಾಹ್ಮಣರು ಅಂತ ಹೇಳ್ತಾರಾ? ಇಲ್ಲ. ಇಲ್ಲ. ಹಾಗೇನೆ ಯೋಗ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಂತ ಏನ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ. ಒಂದು ಪೂಜೆಗೆ ಅಮೃತ ವೇಳೆ ಕುತ್ಕೊಂಡಿದ್ದೀರಾ ಅಂದ್ರೆ ಅಮೃತ ವೇಳೆ ಮುಗಿಯೋವರೆಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಮನಸ್ಸು ಸಂಪೂರ್ಣವಾಗಿ ಯಾರ ಹತ್ರ ಇರ್ಬೇಕು? ಬಾಬನ ಹತ್ರ. ನುಮಾಶಾಮೆ ಕುತ್ಕೊಂಡಿದ್ದೀರಾ, ಅದು ಟೈಮ್ ಮುಗಿಯೋವರೆಗೂ ಮನಸ್ಸು ಯಾರ ಹತ್ರ ಇರ್ಬೇಕು? ಬಾಬನ ಹತ್ರ. ಇರ್ಬೇಕು. ಅವಾಗ ಬೇರೆಯವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ, ಅವ್ರಿಗೆ ತಿಂಡಿ ಕಾಫಿ ಕೊಟ್ಟಿದಾರೋ ಅದು ನಿಮ್ ಕೆಲಸ ಅಲ್ಲ ಅಲ್ವಾ? ಪೂಜೆ ಸ್ಟಾರ್ಟ್ ಆದ್ಮೇಲೆ ಆ ಯಜಮಾನಿ ಸಂಬಂಧಪಟ್ಟಂತ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಬರ್ತಾ ಇರ್ತಾರೆ. ಓಕೆ, ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ನಿಮ್ ಕೆಲಸ ಏನು? ಪೂಜೆ ಮಾತ್ರ. ಸ್ವಾಹ 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 ಎಲ್ಲವನ್ನೇನ್ ಮಾಡೋದು? ಮಂತ್ರ ಹೇಳೋದು ಸ್ವಾಹ ಮಾತ್ರ. ಅಲ್ವಾ? ಹಾಗೆ ನಿಮ್ಮ ಮನಸ್ಸನ್ನ, ಸಂಕಲ್ಪವನ್ನ, ಸಮಯವನ್ನ, ತನುವನ್ನ ಎಲ್ಲವನ್ನೂ ಕೂಡ ನೀವೇನ್ ಮಾಡಬೇಕು? ಈಶ್ವರನಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಇಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಮಕ್ಕಳ ಸಂಸಾರವನ್ನ, ಬ್ರಾಹ್ಮಣರ ಸಂಸಾರವನ್ನ ಯಾರು ನೋಡ್ತಿದ್ದಾರೆ? ಬಾಬಾ. ತಂದೆ. अनेक ब्राह्मण सारे संसार में विशेष आत्मा है. ಈ ಬ್ರಾಹ್ಮಣರು ಪೂರ್ತಿ ಸಂಸಾರ. ಯಾವುದು ಪೂರ್ತಿ ಸಂಸಾರ? ವಿಶ್ವ ಇದೆಯಲ್ಲ, ವಿಶ್ವನೇ ಒಂದು ದೊಡ್ಡ ಸಂಸಾರ ಅಲ್ವಾ? ಈ ಪೂರ್ತಿ ಸಂಸಾರದಲ್ಲಿ ಈ ಬ್ರಾಹ್ಮಣರು ವಿಶೇಷ ಆತ್ಮ ಅಲ್ವಾ? ಲೌಕಿಕದಲ್ಲೂ ಕೂಡ ಬ್ರಾಹ್ಮಣರಿಗೆ ತುಂಬಾ ಆದರ ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಅವರು ಪವಿತ್ರ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಸಿಕ್ಕಿದಾಗ ಜನ ನಮಸ್ಕಾರ ಮಾಡ್ತಾರೆ, ಕಾಲು ಮುಟ್ತಾರೆ. ಸೆಕೆಂಡ್ ಕೊಡ್ತಾರ? ಇಲ್ಲ. ಇಲ್ಲ. ಅಪ್ಕೊಳ್ತಾರ? ಇಲ್ಲ. ಸಲ್ಯೂಟ್ ಹೊಡಿತಾರ? ಇಲ್ಲ. ಇಲ್ಲ. ಇಲ್ಲ ತರ ಏನ್ ಮಾಡ್ತಾರೆ? ತಲೆ ಬಗ್ಸಿಬಿಟ್ಟು ಏನ್ ಮಾಡ್ತಾರೆ? ನಮಸ್ಕಾರ ಮಾಡ್ತಾರ. ಅವ್ರು ಯಾರೇ ಇಲ್ಲಿ ಲೌಕಿಕದಲ್ಲಿ ಯಾವುದೇ ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ಬ್ರಾಹ್ಮಣರನ್ನು ನೋಡಿದಾಗ, ಸಾಧು ಸನ್ಯಾಸಿಗಳನ್ನ ನೋಡಿದಾಗ ಎದುರುಗಡೆ ವ್ಯಕ್ತಿ ಏನ್ ಮಾಡ್ತಾರೆ? ನಮಸ್ಕಾರ ತಲೆ ಬೇಕು. ಅಲ್ವಾ? ಲೌಕಿಕ ಬ್ರಾಹ್ಮಣರಿಗೆ ಅಷ್ಟು ಯೋಗ್ಯತೆ ಇದ್ದಾಗ ಇನ್ನು ವಿಶ್ವ ಕಲ್ಯಾಣ ಮಾಡುವಂತ ನಮಗೆ ಎಷ್ಟು ಯೋಗ್ಯತೆ ಇರಬೇಕು? ಹಾಗಿದ್ರೆ ಎದುರುಗಡೆಗಿರುವಂತ ವ್ಯಕ್ತಿ ನಿಮ್ಮ ಕಾರ್ಯದಿಂದ ಮಾನಸಿಕವಾಗಿ ಅವನು ನಿಮಗೆ ಶರಣಾಗತಿಯನ್ನು ಆಗ್ತಾರ? ಹೇಳಿದ್ರೆ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಆದ್ಮೇಲೆ ನಿಮ್ಗೆ ಇನ್ನೊಂದು ಪ್ರಶ್ನೆ. ಒಬ್ಬ ಬ್ರಾಹ್ಮಣ ಒಳ್ಳೆ ಪೂಜೆ ಮಾಡ್ತಾರೆ, ಏನ್ ಮಾಡ್ತಾರೆ? ಪೂಜೆ. ಈ ವ್ಯವಸ್ಥೆ, ಪೂಜೆ. ರಂಗೋಲಿ ಚೆನ್ನಾಗ್ ಹಾಕ್ತಾರೆ, ಶ್ಲೋಕವನ್ನು ಹೇಳ್ತಾರೆ, ಎಲ್ಲ ವಿಧಿವತ್ತಾಗಿ ಮಾಡ್ತಾರೆ, ಸರಿನಾ? ಅದನ್ನ ನೋಡ್ಬಿಟ್ಟು ನಿಮಗೆ ತುಂಬಾ ಖುಷಿ ಆಗುತ್ತೆ. ಯಾರ್ದೋ ಮನೆ ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ, ಅವರನ್ನ ಕರೆಸಿಬಿಟ್ಟು ನೀವೇನ್ ಮಾಡ್ತೀರಿ? ನಿಮ್ಮ ಮನೆಯಲ್ಲೂ ಪೂಜೆಯನ್ನ ಮಾಡಿಸ್ತೀರ. ಯಾಕೆ? ಚೆನ್ನಾಗಿ ಪೂಜೆ ಮಾಡಿ. ಚೆನ್ನಾಗಿ ಮಾಡ್ತಾರೆ. ಸರಿ, ಪೂಜೆ ಮಾಡಿ ಆಯ್ತು. ಅದಾದ್ಮೇಲೆ 8 ದಿವಸ ಆದ್ಮೇಲೆ ಒಂದ್ಸಲ ಆ ಬ್ರಾಹ್ಮಣರನ್ನ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ನೋಡ್ತೀರಿ. ಅಲ್ಲಿ ಕೂತ್ಕೊಂಡಿರುವಂತದ್ದು, ಡ್ರಿಂಕ್ಸ್ ಮಾಡ್ತಾ ಇರೋದನ್ನ, ನಾನ್ ವೆಜ್ ಇರೋದನ್ನ ಕಣ್ಣಾರೆ ನೀವು ನೋಡಿದಿರಿ. ಬ್ರಾಹ್ಮಣ ಒಳ್ಳೆಯವನು, ಅದ್ರಲ್ಲಿ ಏನ್ ತಪ್ಪಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ನೋಡಿದ ಮೇಲೆ ಒಂದು ವೇಳೆ ನಾವು ಉದಾಹರಣೆಗಳು, ನೀವು ಆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ಆ ಹವ್ಯಾಸ ಇದೆ, ಅಥವಾ ಬೇರೆ ಯಾವುದೋ ಕಾರಣದಿಂದ ನೀವು ಹೋಗಿದ್ದೀರಾ, ಲೌಕಿಕದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಆವಾಗ ಅವರು ಬಂದ್ಬಿಟ್ಟು ಅದನ್ನ ಸ್ವೀಕಾರ ಮಾಡಿದಾಗ ನೆಕ್ಸ್ಟ್ ಟೈಮ್ ನೀವು ಅವರನ್ನ ಪೂಜೆಗೆ ಕರಿತಿರೋ ಕರೆಯಲ್ವೋ? ಕರೆಯಲ್ಲ. ಕಾರಣ ಅವ್ರು ರೆಸ್ಟೋರೆಂಟ್ ಅಲ್ಲಿ ಕೂತು ನಾನ್ ವೆಜ್ ಇವೆಲ್ಲ ಡ್ರಿಂಕ್ಸ್ ಇವೆಲ್ಲ ಮಾಡ್ತಾರಲ್ಲ,
ಮಾಡ್ಲಿ, ಓ. ಎಲ್ಲರೂ ಅವ್ರದ್ದು ವೈಯಕ್ತಿಕ ತಾನೇ. ನಿಮ್ಮನೆಗೆ ಬಂದ್ಬಿಟ್ಟು ಪೂಜೆ ಚೆನ್ನಾಗಿ ಮಾಡ್ತಾರಲ್ಲ ಅವರು, ಫೀಸು ಕೂಡ ತಗೊಳ್ಳೋದಿಲ್ಲ, ಫ್ರೀಯಾಗಿ ಮಾಡ್ಕೊಡ್ತಾರೆ ನಿಮ್ಗೆ. ಅವ್ರು ದಕ್ಷಿಣೆನೂ ಕೂಡ ತಗೊಳ್ಳೋದಿಲ್ಲ, ಅಥವಾ ಇಷ್ಟ ಅಂತ ಹೇಳೋದಿಲ್ಲ, ನೀವು ಕೊಟ್ಟಷ್ಟು ತಗೊಂಡು ಹೋಗ್ತಾರೆ. ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಗ ಪವಿತ್ರತೆ ಇರಲ್ಲ. ಹಾ, ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಶಾರೀರಿಕ ಮತ್ತು ಮಾನಸಿಕ, ವಿಶೇಷವಾಗಿ ಮಾನಸಿಕ ನಿರಾಕಾರದ ಆತ್ಮಿಕ ರೂಪದ ಪವಿತ್ರತೆ ಇರಬೇಕಾಗ್ತದೆ. ಪವಿತ್ರ ಭವ ಯೋಗಿ. ಭವ. ಎಷ್ಟು ನೀವು ಪವಿತ್ರ ಆಗಿರ್ತದೆ, ನಮ್ಮ ಮನಸ್ಸು ಬುದ್ಧಿಯನ್ನು ಪ್ರಪಂಚದ ಎಲ್ಲ ವಸ್ತು ವ್ಯಕ್ತಿ ವಿಷಯಗಳಿಂದ ತೆಗಿತಿರೋ ಅಷ್ಟು ಬಾಬನ ಜೊತೆಗೆ ಯೋಗ ಏನಾಗ್ತದೆ, ಚೆನ್ನಾಗಿ ಕನೆಕ್ಷನ್ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ಆತ್ಮರು ಪೂರ್ತಿ ಪ್ರಪಂಚದಲ್ಲಿ ವಿಶೇಷ ಆತ್ಮ. कोटों में कोई है क्योंकि साधारण तन में आए हुए बाप को पहचान दिया. ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣರ ಆತ್ಮರು ಕೋಟಿಗಳಲ್ಲಿ ಕೆಲವರಂತೆ. ಯಾಕಂತಂದ್ರೆ ಸಾಧಾರಣ ಶರೀರದಲ್ಲಿ ಬಂದಿರುವಂತ ಭಗವಂತನ ನೀವೇನೇನ್ ಮಾಡಿದ್ರು, ಗುರ್ತಿಸಿ. ಕಂಡುಕೊಂಡು. ಇಲ್ಲಿ ಪ್ರಶ್ನೆ, ಕೋಟಿಗಳಲ್ಲಿ ಕೆಲವರು ಅಂತೂ ಯಾಕೆ ಹೇಳಿದ್ರು ಬಾಬಾ? ಕೋಟಿಗಳಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ ಯಾಕೆ ಹೇಳಲಿಲ್ಲ? ಬ್ರಾಹ್ಮಣ ಆತ್ಮರು ಯಾವ್ದ್ರಲ್ಲಿ ಬರ್ತಾರಂತೆ? ಕೋಟಿಗಳಲ್ಲಿ ಕೆಲವರಲ್ಲಿ ಬರ್ತಾರಂತೆ. ಹಂಗಂದ್ರೆ ಹಂಗಂದೇನು? ಇದ್ರ ಮೊದಲು ಇದ್ರ ಬಗ್ಗೆ ಚರ್ಚೆ ಆಗಿದೆ. ಕೋಟಿಗಳಲ್ಲಿ ಕೆಲವೊಬ್ಬರು ಅಂತ ಶಬ್ದದ ಅರ್ಥ ನಿಮ್ಗೆ ಗೊತ್ತಾಗಿದೆ ಇಲ್ವೋ? ಓಕೆ. ಕೋಟಿಗಳಲ್ಲಿ ಕೆಲವರು ಅಂದ್ರೆ ಅರ್ಥ ಏನು? ತುಂಬಾ ಕಡಿಮೆ ಬ್ರಾಹ್ಮಣರು ಸಿಗ್ತಾರೆ ಅಂತ. ಕೋಟಿ ಅಂತಂದ್ರೇನು? ಕೋಟಿಯೊಮ್ಮೆ ಕೊಯಿ ಹೇ, ಕೋಟೊಮ್ಮೆ ಕೊಯಿ ಹೇ ಹಂಗಂದ್ರೇನು? ಕೋಟ್ಯಾಂತರ ಬ್ರಾಹ್ಮಣರಲ್ಲಿ. ನೋಡಿ, ಎಷ್ಟೋ ಸಲ ಇದರ ಅರ್ಥ ಹೇಳಿದ್ರು ಕೂಡ ಇನ್ನೂ ನಮ್ಮಲ್ಲಿ ಸ್ಪಷ್ಟತೆ ಬಂದಿಲ್ಲ. ಕೋಟೊಮ್ಮೆ ಕೊಯಿ, ಕೋಟಿ ಅಂತಂದ್ರೆ ಏನು? ಒಂದು ಕೌಂಟಿಂಗ್ ಫಿಗರ್ ಅಲ್ವಾ? ಪ್ರಪಂಚದಲ್ಲಿ ಎಷ್ಟು ಮನುಷ್ಯಾತ್ಮರಿದ್ದಾರೆ? 850 ಕೋಟಿ. ಅಂದಾಜು 850 ಕೋಟಿ ಅಂದಾಜು. ಕೋಟೊಮ್ಮೆ ಕೊಯಿ ಅಂತಂದ್ರೆ ಆ ಕೋಟಿ ಆತ್ಮಗಳಲ್ಲಿ ಕೆಲವರು. ಕೋಟೊಮ್ಮೆ ಕೋಟಿಗಳಲ್ಲಿ ಕೆಲವರು ಅಂತಂದ್ರೆ 850 ಕೋಟಿಗಳಲ್ಲಿ ಕೆಲವರು ಅಂದ್ರೆ ಅವರು ಯಾವ್ದಲ್ಲಿ ಬರ್ತಾರೆ? ಯಾವ ಗ್ರೂಪಲ್ಲಿ ಬರ್ತಾರೆ? ಕೋಟೊಮ್ಮೆ ಕೊಯಿ ಅಂದ್ರೆ ಯಾವ ಗ್ರೂಪಲ್ಲಿ ಬರ್ತಾರೆ? ಯಾರಲ್ಲೂ ಉತ್ತರ ಅವರಲ್ಲಿ ಕೆಲವೊಂದು ಸೆಲೆಕ್ಷನ್ ಇರ್ತದಲ್ವಾ? ಈಗ ವಿದ್ಯಾರ್ಥಿಗಳು 100 ಜನ ಇದ್ದಾರೆ, ಓಕೆನಾ? ರ್ಯಾಂಕ್ ಸ್ಟೂಡೆಂಟ್ ಬೇರೆ, ಡಿಸ್ಟಿಂಕ್ಷನ್ ಅವ್ರು ಬೇರೆ, ಫಸ್ಟ್ ಕ್ಲಾಸ್ ಬರೋರು ಬೇರೆ, ಸೆಕೆಂಡ್ ಕ್ಲಾಸ್ ಬರೋರು ಬೇರೆ, ಪಾಸ್ ಆಗೋರು ಬೇರೆ, ಫೇಲ್ ಆಗೋರು ಬೇರೆ. ಹೌದಾ ಅಲ್ವೋ? ಟೋಟಲ್ 100 ಸ್ಟೂಡೆಂಟ್ಸ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳು ಇರ್ತಾವೋ ಇಲ್ವೋ? ಎಲ್ಲರೂ ಒಂದೇನಾ? ಇಲ್ಲ. ಹಾಗಿದ್ರೆ ಕೋಟೊಮ್ಮೆ ಕೊಯ್ಯಲ್ಲಿ ಯಾರು ಬರ್ತಾರೆ? 33 ಕೋಟಿ ಆತ್ಮರಲ್ಲಿ ಬರೋಷ್ಟೇ. 850 ಕೋಟಿ ಆತ್ಮಗಳಲ್ಲಿ 33 ಕೋಟಿಯಲ್ಲಿ ಬರುವಂತವ್ರು ಯಾರು? ಕೋಟೊಮ್ಮೆ ಕೋಯಿ. ಕೊಯ್. ಅಂದ್ರೆ ಬ್ರಾಹ್ಮಣರು ಯಾವ್ದೆಲ್ಲ ಬರ್ತಾರೆ? 33 ಕೋಟಿಯಲ್ಲಿ ಬರ್ತಾರೆ. ಓಕೆ. ಕೋಟೊಮ್ಮೆ ಕೊಯ್ ಮೇ ಬಿ ಕೊಯ್ಯಲ್ಲಿ ಬರ್ಬೇಕು ಅಂತಂದ್ರೆ ಆವಾಗ ಅವ್ರಿಗೆ ಯಾರು ಹೇಳ್ತಾರೆ? 9 ಲಕ್ಷ. ಆವಾಗ ಅವ್ರಿಗೆ ಹೆಸರೇನು? ಬ್ರಾಹ್ಮಣ. ಅಲ್ಲ, ಬ್ರಾಹ್ಮಣ 33 ಕೋಟಿಯಲ್ಲಿ ಬಂದ್ರಲ್ವಾ? ದೇವಿ ದೇವತೆ. ಹಾ, ದೇವತೆಗಳು. ದೇವಿ ದೇವತೆ ಅಂತಂದ್ರೆ ಏನು? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣರು ಮಹಾರಾಜ ಮಹಾರಾಣಿ. ಲಾಸ್ಟ್. ದೇವಿ ದೇವತಾ ಅಂತಂದ್ರೇನು? ದೇನೇವಾಲೆ. ದೇವಿ ದೇವತಾ ಅಂತಂದ್ರೇನು? ದೇನೇವಾಲೆ. ಅವ್ರು ಯಾರು? ಕೊಡುವಂಥವ್ರು ಅಲ್ವಾ? ಸತ್ಯುಗ ತೈತ ಆಗಿದ್ರೆ 33 ಕೋಟಿ ಜನನು ಕೂಡ ಕೊಡುವಂತವ್ರು ಇರ್ತಾರಲ್ವಾ? ಪ್ರಪಂಚದಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೋ ಅಂತ ಹೇಳ್ತಾರೆ? 33 ಕೋಟಿ. ಅವಾಗ 33 ಕೋಟಿ ಇದನ್ನು ಕೂಡ ಏನಾಗ್ತಾರೆ? ದೇವತೆಗಳಲ್ಲಿ ಬರ್ತಾರಲ್ವಾ? ಯಾಕೆ ಬರ್ತಾರ ಅವರು ದೇವತೆಗಳಲ್ಲಿ? ಕೊಡುವವರಾಗಿರ್ತಾರೆ, ತೆಗೆದುಕೊಳ್ಳುವವರಾಗಿರಂತಿಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿರೋದಕ್ಕೆ ಸತ್ಯುಗ ತೈತಾಯುಗದಲ್ಲಿ ಅವ್ರೇನಾಗಿರ್ತಾರೆ? ದೇವತೆಗಳಾಗಿರ್ತಾರೆ. ಸಂಗಮ ಯುಗದಲ್ಲಿ ಏನಾಗಿರ್ಬೇಕು? ಬ್ರಾಹ್ಮಣರಾಗಿರ್ಬೇಕು. ಆವಾಗ ಅವ್ರು ಯಾವ್ದೆಲ್ಲ ಬರ್ತಾರೆ? ಸತ್ಯುಗ ತೈತಾಯುಗದಲ್ಲಿ ದೇವತೆಗಳಾಗ್ತಾರೆ. ಅರ್ಥ ಆಯ್ತಾ?
ಆವಾಗ 33 ಕೋಟಿಯಲ್ಲಿ ಬ್ರಾಹ್ಮಣರು ಇದ್ದಾರೆ. ಆ ಬ್ರಾಹ್ಮಣ ಕರ್ಮ ಮಾಡಿದಕ್ಕೆ ಅಷ್ಟೇ ಜನ ಇಲ್ಲಿಗೆ ಹೋಗ್ತಾರೆ, ದೇವಿ ದೇವತೆ ಆಗ್ತಾರೆ. ಓಕೆ, ಇಲ್ಲಿ ಕೋಟೋಮೆ ಕೊಯ್ ಕೊಯ್ ಮೇ ಬಿ ಕೊಯ್ಯಲ್ಲಿ ಬರಬೇಕು ಅಂತಂದ್ರೆ ಆ ಪೋಸ್ಟಿಗೆ ಹೆಸರು ಏನು? ಮಾಲೆಯಲ್ಲಿ ಬರೋದು. ಮಾಲೆಯಲ್ಲಿ ಬರೋದು ಮತ್ತೆ ನೆಕ್ಸ್ಟ್ ಮಹಾರಾಜ ಮಹಾರಾಣಿ. ಅದು ಇವರು ಮಾತ್ರ, ಲಕ್ಷ್ಮೀನಾರಾಯಣ ಮಾತ್ರ, 8 ಜನ ಮಾತ್ರ. ಸತ್ಯ ಬ್ರಾಹ್ಮಣರಾಗ್ಬೇಕು. ಸರಿ, ಆಮೇಲೆ ಅಲ್ಲ, ಬ್ರಾಹ್ಮಣ ಬಿಟ್ಟು ನೆಕ್ಸ್ಟ್ ಪೋಸ್ಟ್ ಇದೆ ಅವರಿಗೆ, ನೆಕ್ಸ್ಟ್ ಹೆಸರಿದೆ. ಅಷ್ಟರತ್ನಗಳು. ಅಷ್ಟರತ್ನಗಳು 8 ಜನ ಮಾತ್ರ ಬಂದಲ್ಲ. ಲಕ್ಷ್ಮೀನಾರಾಯಣರ ಅದೇ ಲಕ್ಷ್ಮೀನಾರಾಯಣ ಮಹಾರಾಜ ಆಯ್ತು, ಆ ನಂತರ ಅಷ್ಟರತ್ನಗಳಾಯ್ತು. ಅದ್ರ ನಂತರದ ಒಂದು ಫಿಗರ್ ಇದೆ ಕೆಳಗಡೆ. 11,000. ಅಂದ್ರೆ ಕೇಳಿ 11,000. ಕೇಳಿ ಒಂದು ನಿಮಿಷ. ಬ್ರಾಹ್ಮಣರಿಗಿಂತ ಮೇಲೆ ಲಕ್ಷ್ಮೀನಾರಾಯಣ 2 ಜನ ಅಲ್ವಾ ಫಸ್ಟಿಗೆ, ಅದಾದ್ಮೇಲೆ ಅಷ್ಟರತ್ನಗಳು ಅಲ್ವಾ, ಅದಾದ್ಮೇಲೆ 108 ಮಣಿಮಾಲೆ, ಆಮೇಲೆ 16,108, ಆಮೇಲೆ 9 ಲಕ್ಷ, ಆಮೇಲೆ 2 ಕೋಟಿ, ಆಮೇಲೆ 33 ಕೋಟಿ. ಓಕೆ, ಈಗ ಅಷ್ಟರತ್ನಗಳಲ್ಲಿ ಮಾಲೆಯಲ್ಲಿ ಬರೋದಕ್ಕಿಂತ ಮಧ್ಯದಲ್ಲಿ ಒಬ್ರು ಇದ್ದಾರೆ. ಅವ್ರಿಗೇನ್ ಹೇಳ್ತಾರೆ? ಅವರು ಬ್ರಾಹ್ಮಣರಿಗಿಂತ ಮೇಲೆ ಮತ್ತು ಮಹಾರಾಜ ಮಹಾರಾಣಿಗಿಂತ ಮಧ್ಯದಲ್ಲಿ ಇರ್ತಾರೆ. ಅವ್ರಿಗೇನ್ 16,908. ಸತ್ಯಯುಗದಲ್ಲಿ. ಸರಿ ಸರಿ, ಆತ ಮಣಿಯ ಮಾಲೆಯ ಹೆಸರು ನೀವು ಹೇಳಿದಿರಿ, ಆದ್ರೆ ಅದಕ್ಕೆ ಏನು ಹೆಸರು ಹೇಳ್ತಾರೆ, ಆ ಮಣಿಯಲ್ಲಿ ಬರ್ತಾರೆ ಅಂತ ನೀವು ಹೇಳಿದ್ರಿ. ಇವಾಗ ನೋಡಿ, ಇಲ್ಲಿ 33 ಕೋಟಿಯಲ್ಲಿ ಬರೋರು ಬ್ರಾಹ್ಮಣ ಅಂತ ಒಬ್ಬರು ಎಂದು ಹೆಸರನ್ನು ಕೊಟ್ಟರಲ್ಲ ಬಾಬಾ, ಕೌಂಟಿಂಗ್ ಬಿಟ್ಬಿಟ್ಟು ಅವ್ರಿಗೆ ಒಂದು ಕ್ಯಾಟಗರಿ ಒಂದು ಹೆಸರನ್ನ ಕೊಟ್ಟರು. ಹಾಗೆ ಅಲ್ಲೂ ಕೂಡ ಅವ್ರಿಗೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಏನದು ಹೆಸರು? ಸತ್ಯಯುಗದಲ್ಲಿ ಬರ್ತಾರೆ. ಹೆಸರು ಎಲ್ಲಿ ಬರ್ತಾರೆ ಅಂತಲ್ಲ, ಹೆಸರು, ಒಂದು ಡೆಸಿಗ್ನೇಷನ್. ಅಷ್ಟರತ್ನಗಳು ಅಷ್ಟೇ. ಅವರಿಗೆ ಮೂರ್ತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮೂರ್ತಿ ಎಂದರೆ ನಾನು ಅವಾಗ್ಲೇ ಹೇಳಿದ್ದೆ ನಿಮ್ಗೆ, 2ರ ನಂತರ ಅಷ್ಟರತ್ನಗಳ ನಂತರದಲ್ಲಿ ಬರ್ತಾರೆ, ಬ್ರಾಹ್ಮಣರಿಗಿಂತ ಮೇಲೆ ಇರ್ತಾರೆ. ಅರ್ಥ ಆಯ್ತಾ? ಬ್ರಾಹ್ಮಣರ ಕೆಲಸ ಏನು? ಜನರ ಕಷ್ಟಗಳನ್ನ ಕೇಳಿ ಹೋಗ್ಬಿಟ್ಟು ಒಳಗಡೆ ಹೋಗಿ ಪೂಜೆ ಪುನಸ್ಕಾರವನ್ನ ಮಾಡಿ ಪ್ರಸಾದವನ್ನ ತಂದು ಕೊಡೋರು ಯಾರು? ಬ್ರಾಹ್ಮಣರು. ಮೂರ್ತಿ ಬ್ರಾಹ್ಮಣರಿಗಿಂತ ಶ್ರೇಷ್ಠ ಹೌದು ಅಲ್ವೋ? ಹೌದು. ಹೌದು ತಾನೆ? ಹೌದು. ಹೌದು ತಾನೆ? ಅವಾಗ ಅವರು ಮೂರ್ತಿ ಆಗೋರು ಯಾವ ತರ ಬರ್ತಾರೆ? ಕೋಟೋ ಮೇ ಕೊಯ್ ಕೊಯ್ ಮೇ ಬಿ ಕೊಯ್. ಆದ್ಮೇಲೆ ಗೊತ್ತಿರ್ಲಿ, ನಾವು ಮೊದಲು ಭಕ್ತರಾಗಿರ್ತೀವಿ, ಕಲಿಯುಗದಂತಲ್ಲಿ ಭಕ್ತರಾಗಿರ್ತೀವಿ ತಾನೆ. ಆರಂಭದಲ್ಲಿ ಬಾಬನ ಹತ್ರ ಹೋದಾಗ ನಾವು ಮಾಡೋ ಕೆಲಸ ಏನು? ಬೇಡದು. ಭಕ್ತರ ಕೆಲಸನೇ. ಇವತ್ತು ಕೂಡ ನೀವು ಬಾಬನ ಹತ್ರ ಬೇಡ್ತಾ ಇದ್ದೀರಿ ಅಂತಂದ್ರೆ ನೀವ್ ಯಾರು? ಬೇಡ. ಭಕ್ತರೇ. ಇನ್ನೂ ನೀವು ಬ್ರಾಹ್ಮಣ ಸ್ಟೇಜಿಗೆ ಇನ್ನೂ ಬಂದಿಲ್ಲ. ಓಕೆ, ನೀವು ಜ್ಞಾನವನ್ನ ಹೇಳ್ತಾ ಇದ್ದೀರಿ ಅಂತಂದ್ರೆ ನೀವು ಯಾವ ಲೆವೆಲ್ ಅಲ್ಲಿ ಬಂದಿದ್ದೀರಿ? ಯಾರೋ ನಿಮ್ಗೆ ಸಮಸ್ಯೆ ಹೇಳ್ತಾ ಇದ್ದಾರೆ, ನೀವು ಅದನ್ನು ಕೇಳಿದಿರಿ, ಅದನ್ನ ಓದ್ಬಿಟ್ಟು ಬಾಬನಿಗೆ ಹೇಳಿದ್ರಿ, ಅವರಿಂದ ಸಮಸ್ಯೆ ಪರಿಹಾರ ಮಾಡ್ಕೊಂಡ್ ಬಂದ್ರಿ, ಅಥವಾ ಅವರಿಗೆ ಜ್ಞಾನವನ್ನ ತಿಳಿಸಿದ್ರಿ, ಶಕ್ತಿಯನ್ನ ಕೊಟ್ಟು, ಇದನ್ನೆಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತಂದ್ರೆ ನೀವು ಯಾವ ಲೆವೆಲ್ ಅಲ್ಲಿ ಬಂದಿದ್ದೀರಿ? ಬ್ರಾಹ್ಮಣ. ಬ್ರಾಹ್ಮಣ. ಅದು ನೆಕ್ಸ್ಟ್ ಲೆವೆಲ್ ಯಾವುದು? ಮೂರ್ತಿ. ಮೂರ್ತಿಯಲ್ಲಿ ಏನಾಗ್ತದೆ? ನಿಮಿತ್ತ ಆಗಿರುತ್ತೆ. ಸುಮ್ಮನೆ ಕುಂತಿರ್ತೀರಾ ಎಲ್ಲಿ? ಗುಡಿನ ಮೂರ್ತಿ ಯಾರು ಇರ್ತಾರಲ್ಲಿ? ಮೂರ್ತಿ ಯಾರು? ಕೊಡುವಂತವ್ರು. ಮೂರ್ತಿ ಹೇಳೋದೊಂದು ಕಲ್ಲು. ಕಲ್ಲು ಕಲ್ಲು ಒರಿಜಿನಲಿ ಮೂರ್ತಿ ಯಾವುದು? ಕಲ್ಲು ಕಲ್ಲು. ಆ ಕಲ್ಲು ಮೂಲವಾಗಿ ಎಲ್ಲಿ ಇರ್ತದೆ? ಬೇಟದಲ್ಲಿ. ಬೆಟ್ಟದ ಮೇಲೆ. ಓಕೆ, ಅದಕ್ಕೆ ಏನಾಗಿರ್ತದೆ? ಧೂಳು ಇರ್ತದೆ ತಾನೆ, ಬಿಸಿಲು ಚಳಿ ಗಾಳಿ ಎಲ್ಲಾನು ಕೂಡ ಇರ್ತದೆ ತಾನೆ ಅದಕ್ಕೆ. ಸರಿ, ಅದನ್ನ ಕ್ಲೀನ್ ಮಾಡ್ಬಿಟ್ಟು ಎತ್ಕೊಂಡು ಬರೋರು ಯಾರು? ಶಿಲ್ಪಿ ಶಿಲ್ಪಿ. ಶಿಲ್ಪಿ. ಕೆತ್ತೋರು ಯಾರು? ಶಿಲ್ಪಿ ಹನುಮಂತ ಮಾಡ್ಬೇಕು, ಗಣೇಶ ಮಾಡ್ಬೇಕು, ವಿಷ್ಣು ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು ಯಾರು? ಶಿಲ್ಪಿ ದೇವಸ್ಥಾನ ಒಳಗಡೆ ಹೋಗಿ ಇಡೋರು ಯಾರು? ಬ್ರಾಹ್ಮಣರು. ಪೂಜೆ ಮಾಡೋರು ಯಾರು? ಬ್ರಾಹ್ಮಣರು. ಅಭಿಷೇಕ ಮಾಡೋರು ಯಾರು? ಬ್ರಾಹ್ಮಣ ಶೃಂಗಾರ ಮಾಡೋರು ಯಾರು? ಅದೆಲ್ಲ ಬ್ರಾಹ್ಮಣರು. ಮೂರ್ತಿಗೆ ಹಾಕೊಂಡ್ ಹೂ ತಂದು ಕೊಡೋರು ಯಾರು? ಭಕ್ತರು. ಭಕ್ತರು, ಭಕ್ತಾದಿಗಳು. ಈಗ ಆ ಮೂರ್ತಿ ಯಾಕಿದೆ ಅಲ್ಲಿ? ಎಲ್ಲ ಕಷ್ಟ ನಿವಾರಣೆ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸೋದಕ್ಕೆ. ಭಗವಂತನ ರೆಪ್ರೆಸೆಂಟೇಟಿವ್ ಅದು. ಯಾವ್ದದು? ಭಗವಂತನ ರೆಪ್ರೆಸೆಂಟೇಟಿವ್. ಓಕೆ, ಹಾಗಿದ್ರೆ ಆ ಭಕ್ತರ ಕಷ್ಟಗಳನ್ನ ಯಾರು ದೂರ ಮಾಡ್ತಿದ್ದಾರೆ? ಭಗವಂತ.
ಮೂರ್ತಿಯ ಮುಖಾಂತರ ಭಗವಂತ. ಮಾಡ್ತಿದ್ದಾರೆ. ಓಕೆ, ಇಲ್ಲಿ ಕೊಡುವಂತ ಕೆಲಸದಲ್ಲಿ ಮೂರ್ತಿದೇನಾದ್ರೂ ಇಂಟರ್ಫಿಯರೆನ್ಸ್ ಇದೆಯಾ? ಇಲ್ಲ ಇಲ್ಲ. ಮೂರ್ತಿ ಆಗ್ಬೇಕಾದ ಅದರದ್ದೇನಾದ್ರು ಇಂಟರ್ಫಿಯರೆನ್ಸ್ ಇದೆಯಾ? ಇಲ್ಲ ಇಲ್ಲ ಅದು ಆಗೋ ಮೊದಲು ಅದರದ್ದೇನಾದ್ರೂ ಸ್ವಯಂ ಪುರುಷಾರ್ಥ ಇದೆಯಾ? ಇಲ್ಲ. ಇಲ್ಲ ಅದ ಆದ್ಮೇಲೆ ಏನ್ ಸೇವೆ ನಡೀತಿದೆ ಅದರಲ್ಲಿ ಅದರದ್ದೇನಾದ್ರು ಇಂಟರ್ಫಿಯರೆನ್ಸ್ ಇದೆಯಾ? ಇಲ್ಲ ಇಲ್ಲ. ಹಾಗಂತ ಮೂರ್ತಿಗೆ ಏನಾದ್ರು ಅನುಭವ ಆಗ್ತಾ ಇದೆಯೋ ಇಲ್ವೋ? ಇಲ್ಲ ಆ ಆಗ್ತಿದೆ. ಕಿರೀಟ ಹಾಕಿರ್ತಾರೆ, ಶೃಂಗಾರ ಮಾಡಿರ್ತಾರೆ, ಹೂವು ಅನುಭವ ಹಾಕಿರ್ತಾರೆ. ಆಗಲ್ವೋ? ಆಗತ್ತೆ. ಆ ಅನುಭವ ಮಾಡ್ಲಿಕ್ಕೆ ಅವ್ರೇನಾದ್ರು ಮಾಡ್ತಾ ಇದಾರ ಮೂರ್ತಿ? ಇಲ್ಲ ಇಲ್ಲ ಅರ್ಥ ಆಯ್ತಾ ಇವಾಗ? ಹಾಗಿದ್ರೆ ಇದು ಬ್ರಾಹ್ಮಣತ್ವಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಡಿಮೆ ಲೆವೆಲ್? ಜಾಸ್ತಿ, ನೆಕ್ಸ್ಟ್ Yes. ಲೆವೆಲ್. ಮೂರ್ತಿ ಇರ್ತದೆ, ಫೋಟೋದ ಮೂಲಕ ಮೂರ್ತಿ ಎದುರುಗಡೆ ಭಕ್ತ ಬರ್ತಾನೆ, ಅಲ್ಲ ಬ್ರಾಹ್ಮಣನ ಮಾತೇ ಆಡಿಸೋದಿಲ್ಲ, ಅವನು ಕೈ ಮುಗಿದ್ಕೊಂಡು ಏನೋ ಒಂದು ಹೇಳ್ತಾ ಇರ್ತಾನೆ. ಯಾರಿಗೆ? ಮೂರ್ತಿ ಮೂರ್ತಿಗೆ. ತನ್ನ ಸಮಸ್ಯೆ ಆಗ್ಲಿ, ಮನೆಯ ತೊಂದರೆಗಳಾಗ್ಲಿ, ಕಷ್ಟಗಳಾಗ್ಲಿ ಏನು ಹೇಳೋದಿಲ್ಲ. ದೇವ್ರಿಗೆ ನಮಸ್ತೆ ಮಾಡ್ಬಿಟ್ಟು ಅವನು ಏನೋ ಒಂದು ಹೇಳ್ತಾ ಇರ್ತಾನೆ. ನಮ್ಮ ದೇವರ ನಿಂತಿರ್ತಾನೆ, ಕುತ್ಕೊಂಡಿರ್ತಾನೆ, ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ. ಓಕೆ, ಮರುದಿನ ಏನ್ ಮಾಡ್ತಾನೆ? ತೆಂಗಿನಕಾಯಿನೋ ಏನೋ ತಗೊಂಡು ಬರ್ತಾರೆ, ದೇವರಿಗೆ ತೆಂಗಿನಕಾಯಿ ಓಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ಭಂಡಾರದಲ್ಲಿ ಹಣವನ್ನ ಹಾಕ್ತಾರೆ, ಕಿರೀಟ ತಂದು ಹಾಕ್ತಾರೆ. ಯಾಕೆ ಅಂತ ಬ್ರಾಹ್ಮಣನಿಗೆ ಏನಾಗಿರೋದಿಲ್ಲ ಗೊತ್ತೇ? ಇಲ್ಲ ಇರೋದಿಲ್ಲ. ಯಾರ ಮೂಲಕ ಮಾಡಿಸ್ತಾ ಇರ್ತಾರೆ ಬಾಬಾ? ಭಗವಂತ ಭಗವಂತ ಮೂರ್ತಿಯ ಮೂಲಕ. ಈಗ ಬಾಬಾ ನೋಡ್ತಾ ಇರೋದು ಯಾರನ್ನ? ಬ್ರಾಹ್ಮಣ ಸಂಸಾರ. ನೋಡಿ ಮುಂದೆ ಮುಂದೆ ಈ ಬ್ರಾಹ್ಮಣ ಸಂಸಾರದಲ್ಲಿ ಇರುವಂತ ಕೆಲವೊಂದು ಮಕ್ಕಳನ್ನ ಆಯ್ಕೆ ಮಾಡಿ ಅವ್ರಿಗೆ ನೆಕ್ಸ್ಟ್ ಪ್ರಮೋಷನ್ ಕೊಡಬೇಕೋ ಬೇಡವೋ? ಕೊಡುದು ಕೊಡ್ಬೇಕೋ ಬೇಡ? ಕೊಡದು ಫೋಟೋ ಮೇ ಕೋಯಿ, ಕೋಯಿ ಮೇ ಬಿ ಕೋಯಿ. ಈಗ ಈ ಏನು ಮೂರ್ತಿಗಳಾಗ್ತಾರೆ, ಈ 33 ಕೋಟಿಯಲ್ಲಿರುವಂತ ಆತ್ಮಗಳೇ ಮೂರ್ತಿ ಆಗ್ತಾರೋ ಅಥವಾ ಉಳಿದಿರುವಂತ 827 ಕೋಟಿ ಆಗ್ತಲ್ಲ ಅವ್ರು ಆಗ್ತಾರೋ? ಯಾರಾಗ್ತಾರ ಮೂರ್ತಿ? 33 ಕೋಟಿ. 33 ಕೋಟಿಯಲ್ಲಿ ಇರುವಂತವ್ರೆ ತಾನೇ ಆಗ್ತಾರೆ. ಅದಕ್ಕೆ ಕೋಟೋ ಮೇ ಕೋಯಿ, ಕೋಯಿ ಮೇ ಬಿ ಕೋಯಿ. ಕೋಯಿ. ಆಮೇಲೆ ಮತ್ತೆ ಕೋಯಿ ಮೇ ಬಿ ಕೋಯಿ ಅಂತದ ಆಮೇಲೆ ಅಷ್ಟರರ್ಥಗಳು, ಆಮೇಲೆ ಅದು ಮುಂದೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈಗ ನೀವೆಲ್ಲಿದ್ದೀರಿ? ಬ್ರಾಹ್ಮಣ ಸಂಸಾರದಲ್ಲಿದ್ದೀರಿ. ಈ ಮುರಳಿಯ ಮೂಲಕ ನಿಮ್ಮನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ಉಪಯೋಗ ಅನುಭವ ಮೂರ್ತಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಅನುಭವ ಮೂರ್ತಿ ಅಂದ್ರೆ ಮೂರ್ತಿ ಆಗಬೇಕು, ಮೂರ್ತಿ ಆಗಿದ್ದೀರಿ ಅಂತ ನಿಮಗೆ ಅನುಭವ ಆಗ್ಬೇಕು. ಆಗ್ತಾ ಇರ್ಬೇಕು. ಆದ್ರೆ ಆ ಮೂರ್ತಿ ಆಗ್ಲಿಕ್ಕೆ ನೀವೇನು ಪುರುಷಾರ್ಥವನ್ನ ಮಾಡಬಾರದು. ಕೇವಲ ಮನಬುದ್ಧಿಯನ್ನು ಯಾರ ಕೈಯಲ್ಲಿ ಕೊಡಬೇಕು? ಪರಮಾತ್ಮನ ಕೈ. ಪರಮಾತ್ಮನ ಕೈಯಲ್ಲಿ ಕೊಡಬೇಕು. ಕೋಟೋ ಮೇ ಕೋಯಿ ಹೇ ಕ್ಯೋಂಕಿ ಸಾಧಾರಣ ತನ್ ಮೇ ಆಯೆ ಹುए ಬಾಪ್ ಕೋ ಪಹಚಾನ್ ಲಿಯಾ. ಕೋಟಿಗಳಲ್ಲಿ ಕೆಲವರು ನೀವು ಯಾಕೆ ಅಂತಂದ್ರೆ ಸಾಧಾರಣ ತನುವಿನಲ್ಲಿರುವಂತ ಭಗವಂತನ ಗುರುತಿಸಿದ್ರಿ ಅಂತಂದ್ರೆ 7 days ಕೋರ್ಸ್ ತಗೊಂಡ್ರಿ, ಭಗವಂತ ನಿರಾಕಾರ ಒಪ್ಕೊಂಡ್ರಿ ಅಂತಂದ್ರೆ ಮೊದಲು ನೀವೇನ್ ಮಾಡಿದ್ರಿ? ಕೋಟಿಗಳಲ್ಲಿ ಕೆಲವೊಬ್ರು ಆಗ್ಬಿಟ್ರಿ. बाप दादा भी दिल में समाने वाले बच्चों को दिल से दिल का प्यार दे रहे हैं. ಮುಂದಿನ ಸೆಂಟೆನ್ಸ್ ಏನ್ ಹೇಳ್ತಾರೆ? 33 ಕೋಟಿಯಲ್ಲಿ ಬಂದ್ರಿ, ಹೌದು, ಆದ್ರೆ ಭಗವಂತನ ಹೃದಯದಲ್ಲಿ ಕೂತ್ಕೊಂಡಿದ್ದೀರಾ? ಎಲ್ಲಿ ಕೂತ್ಕೊಳ್ಬೇಕಂತೆ? ಭಗವಂತನ ಹೃದಯದಲ್ಲಿ ಕೊಳತು. ಭಗವಂತನ ಹೃದಯದಲ್ಲಿ ಯಾರು ಕೂತ್ಕೊಳ್ತಾರೆ? ದೊಡ್ಡ ಮಕ್ಕಳು ಕೂತ್ಕೊಳ್ತಾರೋ, ದೊಡ್ಡ ಮಕ್ಕಳು ಕೂತ್ಕೊಳ್ತಾರೋ? ಸಣ್ಣ ಮಕ್ಕಳು ಹಾ, ಸಣ್ಣ ಮಕ್ಕಳು. ಓಕೆ, ಹಾಗಿದ್ರೆ ಯಾಕೆ ಹೇಳ್ತಾರೆ ಬಾಬಾ? बाप दादा ಹೃದಯದಲ್ಲಿ, बाप दादा की दिल में समाने वाले बच्चों को दिल में दिल का प्यार दे रहे हैं. ತಂದೆಯ ಮಡಿಲಲ್ಲಿ ಸಮಾವೇಶ ಆಗಿರುವಂತ ಮಕ್ಕಳನ್ನ ಹೃದಯದಿಂದ ಪ್ರೀತಿಯನ್ನು ಏನ್ ಮಾಡ್ತಿದಾರಂತ ಬಾಬಾ? ಕೊಡ್ತಿದಾರಂತೆ. ಅಂದ್ರೆ ಇವ್ರು ಯಾರು? ಇವರು ಭಗವಂತ ಹೃದಯದಲ್ಲಿ ಸಮಾವೇಶ ಆಗೋರು ಯಾರು? ಯಾರು? ಸತ್ಯವಾದ ಸ್ವಚ್ಛವಾದ ಮಕ್ಕಳು. ಆಮೇಲೆ ಅನುಭವ ಮಾಡುವಂತ ಮತ್ತೆ ಅನುಭವ ಮೂರ್ತಿಗಳು. ಸದಾಕಾಲ ಬಾಬನನ್ನ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ತಾ ಇರೋ ಅಲ್ವಾ? ಬಾಬಾ ಏನ್ ಹೇಳ್ತಾರೆ? ಈ ಮಕ್ಕಳು ಮೊದಲು ಬಾಬನ ಹತ್ರ ಬರಬೇಕಾದ್ರೆ ಅಹಂಕಾರದಿಂದ ಬಂದಿರ್ತಾರ. ಹೆಂಗ್ ಬಂದಿರ್ತಾರೆ?
ಭಕ್ತಿಯ ರೂಪದಲ್ಲಿ ಸ್ಥೂಲವಾಗಿ ಕರ್ಕೊಂಡು ಬಂದಿರ್ತಾರೆ. ಓಕೆ, ಬಾಬಾ ತಾನು ಯಾರು ಅಂತ ಹೇಳ್ತಾರೆ. ಹೇಳಿದ ಮೇಲೆ ಸೇವೆ ಮಾಡ್ತಾ 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 ಇವ್ರಿಗೆ ಮತ್ತೊಂದಿಷ್ಟು ಅಹಂಕಾರ ಬರ್ತದಂತೆ. ಈ ಅಹಂಕಾರ, ನಾನು ಸೀನಿಯರ್, ಇಷ್ಟು ವರ್ಷ ಜ್ಞಾನವನ್ನು ಹೇಳ್ತಿದ್ದೇನೆ, ನಾನು ಹೇಳಿದ್ರೆ ಸರಿ ಅಂತ ಆ ಕ್ಯಾಟಗರಿಯಲ್ಲಿ ಬರ್ತಾರಂತೆ. ಅವ್ರು ಈ ಗ್ರೂಪಲ್ಲಿ ಬರ್ತಾರೋ ಬರಲ್ವೋ? ಬರಲ್ಲ. ಬರಲ್ಲ. ಬರೋದಿಲ್ಲ. ಮತ್ತೆ ಈ ಗ್ರೂಪಲ್ಲಿ ಯಾರು ಬರ್ತಾರೆ? ನಮ್ರತೆಯಲ್ಲಿ ನನಗೇನು ಗೊತ್ತಿಲ್ಲ, ನಾನು ಮಡಿಲಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ. ಆ ಮಗುಗೆ ತಾಯಿಯ ಎದೆ ಹಾಲು ಮಾತ್ರ ಬೇಕೇ ಹೊರತು ಪ್ರಪಂಚದ ಯಾವುದೇ ಆಹಾರ ಅದಕ್ಕೆ ಬೇಡ. ತಾಯಿಯ ಮಡಿಲಲ್ಲಿರುವಂತ ಮಗು ಏನ್ ಮಾಡತ್ತೆ? ಆಹಾರ ಬೇಕು ಅಂದ್ರೆ ಏನ್ ಮಾಡತ್ತೆ ಹೇಳಿ? ತಾಯಿ ಹತ್ರ ಹಾಲು ಕುಡಿ. ಹಾಲು ಬೇಕು ಅಂತ ಹೇಳ್ತದ, ಹಾರ್ಲಿಕ್ಸ್ ಬೇಕು ಅಂತ ಹೇಳ್ತದ, ಹಾಲು ಬೇಕು. ಟೀ ಕಾಫಿ, ಇಲ್ಲ ಐಸ್ ಕ್ರೀಮು, ಇಲ್ಲ. ಇಲ್ಲ ಗೋಬಿ ಮಂಚೂರಿ, ಇಲ್ಲ ಪಿಜ್ಜಾ, ಇಲ್ಲ. ಮುದ್ದೆ ಮತ್ತೆ ಅವರೆಕಾಳು ಸಾಂಬಾರು. ಇಲ್ಲ ಅದು ಇಲ್ಲ. ಓಕೆ, ಬೇರೆಯವ್ರ ಮಡಿಲಲ್ಲಿ ಹೋಗ್ಲಿಕ್ಕೆ ಇಷ್ಟಪಡತ್ತಾ ಅದು? ಇಲ್ಲ. ಎಲ್ಲಿರ್ತದೆ? ತಾಯಿ ತಾಯಿ ಮಡ್ಲ ಹಾಗೆ ನೀವು ಸದಾ ಕಾಲ ನಿಮ್ಮ ಮನಸ್ಸಿನಲ್ಲಿ ನೀವೇನ್ ಮಾಡ್ಬೇಕು? ಬಾಬನ ಮಡಿಲಲ್ಲಿ ಇರ್ಬೇಕು. ಬಾಬಾ ಎಲ್ಲಿ ಕುಳಿಸಿದಾರೋ, ಏನು ಕೊಡ್ತಾ ಇದ್ದಾರೋ ಅದನ್ನ ನೀವು ಸ್ವೀಕಾರ ಮಾಡ್ಬಿಟ್ಟು ಶಾರೀರಿಕವಾಗಿ ಸದಾ ನಿಮ್ಮ ಮನಸ್ಸು ಬುದ್ಧಿ ಈಶ್ವರನಿಗೆ ಸಮರ್ಪಣೆ. ಅವಾಗ ನಾವು ಸಣ್ಣ ಮಗು ಆಗ್ಬೇಕು, ದೊಡ್ಡ ಮಗು ಆಗ್ಬೇಕು? ಸಣ್ಣ ಮಗು. ಎಲ್ಲಾ ಗೊತ್ತಿದೆ ಅಂತ ಹೇಳ್ಬೇಕು, ಏನೂ ಗೊತ್ತಿಲ್ಲ ಅಂತ ಹೇಳ್ಬೇಕು? ಏನು ಗೊತ್ತಿಲ್ಲ. ಎಲ್ಲ ಗೊತ್ತಿರೋದು ಯಾರಿಗೆ? ಪಂಡಿತ. ಯಾರು ನನ್ನನ್ನು ಎತ್ಕೊಂಡಿದಾರೋ ಅವನಿಗೆ ಗೊತ್ತಿದೆ ಬಿಟ್ರೆ ನನಗೇನು? ಹಾ. ಯಾವ ಬಟ್ಟೆ ಹಾಕೊಳ್ಬೇಕು, ಯಾವಾಗ ತಿನ್ಸ್ಬೇಕು, ಎಷ್ಟು ತಿನ್ನಬೇಕು, ಯಾವ ಬಟ್ಟೆ ಯಾವ ಸೋಪಿನ ಸ್ನಾನ ಮಾಡ್ಬೇಕು, ಯಾವಾಗ ಮಲಗಬೇಕು, ಯಾವಾಗ ಹೇಳ್ಬೇಕು, ಎಲ್ಲಾ ನಿರ್ಣಯ ನಿರ್ಧಾರ ಯಾರ್ದು? ಬಾಬಂದು. ಬಾಬಾ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ನೋಡಿ ಒಂದೊಂದು ಹಂತದಲ್ಲಿ ಹೇಗೆ ಬಾಬಾ ಮುಂದೆ ಬರ್ತಾ ಇದ್ದಾರೆ, ಒಂದೊಂದು ಕ್ಯಾಟಗರಿ ಫಿಲ್ಟ್ರೇಷನ್ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅನ್ನ ಮೂರ್ತಿಗಳಾಗ್ಲಿಕ್ಕೆ ಏನೇನು ಯೋಗ್ಯತೆ ಬೇಕು ಅಂದ್ರೆ, ಈಗ ನೀವು ಬ್ರಾಹ್ಮಣರಾಗಿದ್ರಿ, ಮುಂದೆ ಹೋಗ್ಬೇಕು ಅಂದ್ರೆ ಮೊದ್ಲೇನಾಗ್ಬೇಕು? ಸರ್ವ ಸಮರ್ಪಣೆ ಆಗ್ಬೇಕಾಗ್ತದೆ ಭಗವಂತನ ಮಡಿಲ. ಸುಮ್ಮನೆ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟು ಕೂತ್ಕೊಳ್ಬೇಕೇ ಹೊರತು ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ, ನಾನು ಸರ್ವಶಕ್ತಿವಂತನಾಗಿದ್ದೇನೆ, ನನ್ನಿಂದನೇ ಆಗ್ತಾ ಇದೆ, ನಾನೇ ಮಾಡ್ತಾ ಇರುವಂತ ಸರಿ ಹೇಳುವಂತ ಅಹಂಭಾವ ಅಹಂಕಾರ ಎಂದೂ ಕೂಡ ಇದು ಆ ತಾಯಿ ಮಡಿಲಿರುವಂತ ಮಗುಗೆ ಆ ಒಂದು ಮಡಿಲಿನ ಸುಖ ಇದೆಯಲ್ಲ, ಆ ಬಾಹು ಬಂಧ, ಅದೇ ಖುಷಿಯನ್ನ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕೇ ಬಿಟ್ರೆ ಪ್ರಪಂಚದ ಬೇರೆ ಯಾವ ವ್ಯಕ್ತಿ ವಸ್ತು ವಿಷಯ ಸಂಗತಿ ಇದ್ಯಾವುದು ಇಷ್ಟ ಆಗಬಾರ್ದು. ಆ ರೀತಿಯಲ್ಲಿ ನಿಸ್ಸಂಕಲ್ಪ ರೂಪದಲ್ಲಿ ಮಡಿಲಲ್ಲಿ ಕೂತ್ಕೊಂಡಿರುವಂತ ಮಕ್ಕಳಿಗೆ ಯಾವ ರೀತಿ ಪ್ರೀತಿ ಕೊಡ್ತಿದಾರಂತೆ? ಪ್ರೀತಿ. ಮಡಿಲಲ್ಲಿ ಕೂತ್ಕೊಂಡಿರುವಂತ ಮಗುಗೆ ತಾಯಿ ತನ್ನೆಲ್ಲ ಆಸ್ತಿ ಬರ್ಕೊಡ್ತಾರೆ. ಇಲ್ಲ ಅರ್ಧ ಕೆಜಿ ಬಂಗಾರ ಕೊಡ್ತಾರೆ, ಇಲ್ಲ. ಮನೆ ಕಟ್ಕೊಡ್ತಾರೆ, ಇಲ್ಲ. ಮನೆಗೆ ಹೋಗ್ಬೇಕಾದ್ರೆ ಮಾವಿನ ಕೊಟ್ಟು ಕಳಿಸ್ತಾರೆ. ಇಲ್ಲ ಎಸ್ ಆರ್ ನೋ? ಇಲ್ಲ ನಾ ಮತ್ತೆ ತಾಯಿ ಪ್ರೀತಿ. ಬಾಹುವಿನ ನಿರಾಕಾರ ಪ್ರೀತಿಯಲ್ಲಿ ಸ್ಥೂಲ ಏನು ಎಕ್ಸ್ಚೇಂಜೇ ಇರೋದಿಲ್ಲ. ಹೌದು. ಸ್ಥೂಲವಾಗಿರೋದು ಏನು ಇರೋದಿಲ್ಲ. ಅಲ್ಲೇನಿರ್ತದೆ? ನಿರಾಕಾರವಾದಂತ ತಾಯಿಯ ಪ್ರೀತಿ ಮಾತ್ರ ಅದು ಅನುಭವ ಮಾಡ್ತಾರೆ. ಅದು ಮಾತ್ರ ಬೇಕು ಅಂತ ಏನಾಗಿರ್ತಾವ ಅವ್ರ ಹತ್ರ ಹೋಗಿರ್ತದೆ. ಈಗ ನಾವೇನ್ ಮಾಡ್ತೀವಿ? ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಕೇಳುದು ಯಾವ್ದನ್ನ? ಮನೆ. ಸ್ಥೂಲ ಸ್ಥೂಲವಾಗಿ. ಆವಾಗ ನೀವು ಈ ಕ್ಯಾಟಗರಿಯಲ್ಲಿ ಬರ್ತೀರೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಓಕೆ, ಅದು ಮುಂದಿನ ಕ್ಯಾಟಗರಿ ಇರೋದಕ್ಕೆ ಆ ಕ್ಯಾಟಗರಿಗೆ ಬನ್ನಿ ಅಂತ ಬಾಬಾ ಏನ್ ಮಾಡ್ತಾ ಇರೋದು? ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಲೆವೆಲ್ ಅದು. ಆ ಕ್ಯಾಟಗರಿಗೆ ನೀವು ಬರಬೇಕಾಗ್ತದೆ. ಅಂತಹ ಮಕ್ಕಳು ಬೇರೆ ನಾನು ಪ್ರೀತಿ ಕೊಡ್ತಾ ಇಲ್ಲ ಅಂತಲ್ಲ, ನಾನು ಕೊಡ್ತಾ ಇದ್ದೇನೆ, ಆದ್ರೆ ಇವರಿಗೆ ಹೃದಯದ ಪ್ರೀತಿಯನ್ನ ಕೊಡ್ತಾ ಇದ್ದೆ ಅಂದ್ಮೇಲೆ ಹೃದಯದಲ್ಲಿ ಇರಬೇಕು ಅಂತಂದ್ರೆ ಸಾಧಾರಣ ಜನರನ್ನ ಬಾಬಾ ಹೃದಯದಲ್ಲಿ ಇಟ್ಕೊಳ್ತಾರ? ಇಲ್ಲ ಕೊಳಕಾಗಿರೋದನ್ನ ಇಟ್ಕೊಳ್ತಾರ? ಇಲ್ಲ ಜಗಳ ಮಾಡೋರನ್ನ ಇಟ್ಕೊಳ್ತಾರ? ಇಲ್ಲ. ಇಲ್ಲ ಕೂದ್ಲು ಎಳೆಯವರನ್ನ ಇಟ್ಕೊಳ್ತಾರ? ಇಲ್ಲ. ಇಲ್ಲ ಯಾರನ್ನ ಇಟ್ಕೊಳ್ತಾರೆ? ಸ್ವಚ್ಛ ಆಗುದೇ. ಯಾರು ಸದಾ ತಂದೆಯ ಮಾತನ್ನ ಕೇಳ್ತಾ ಇರ್ತಾರೋ, ತಂದೆಗೆ ಸಮರ್ಪಣೆ ಆಗಿರ್ತಾರೋ, ಮಡಿಲಲ್ಲಿ ಕೂತ್ಕೊಂಡಾಗ ಏನು ಕೂಡ ಕೀಟ್ಲೆ ಮಾಡೋದಿಲ್ಲ. ಮಾಡೋದಿಲ್ವೋ ಅಂತ ಮಕ್ಕಳನ್ನ ಸದಾ ಬಾಬಾ ಮಡಿಲಲ್ಲಿ ಇಟ್ಕೊಂಡು ಇಟ್ಕೊಂಡಿರ್ತಾರೆ.
ತಂದೆನೂ ಕೂಡ ಮುದ್ದು ಮಾಡ್ತಾ ಇರ್ತಾರೆ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳೇ, 5,000 ವರ್ಷದಲ್ಲಿ ಬಾಬನಿಗೆ ಬೇರೆ ಏನು ಬೇಡಂತೆ. ಬಾಬನಿಗೆ ಏನಾದ್ರು ಆಪಲ್ ಬೇಕಾ? ಇಲ್ಲ. ನೀವು ಕೊಡುವಂತ ಹಣ್ಣುಗಳ ಬೇಕಾ? ಇಲ್ಲ. ಇಲ್ಲ. ಅವನಿಗೆ ಹಾರ ಬೇಕಾ? ಇಲ್ಲ. ಫೋಟೋ ಬೇಕಾ? ಬೇಡ. ಇಲ್ಲ. ಬಾಬನಿಗೆ ಬೇಕಾಗಿರೋದು ಯಾವುದು? ಮಕ್ಕಳ ಪ್ರೀತಿ. ಮೇರೆ ಬಚ್ಚೇ ಅಂತ ಹೇಳ್ತಾರೆ, ಅದು ಮಾತ್ರ ಬೇಕು. ಹೌದು. ಆ ಮಡಿಲಲ್ಲಿ ಇದ್ದಾಗ ಇರುವಂತ ಆ ಸುಖ ಏನಿದೆ 5,000 ವರ್ಷ ನನಗೆ ಬೇಕಾಗಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಅಂದ್ರೆ ಆ ಭಾವದಿಂದ, ಆ ಸ್ಥಿತಿಯಿಂದ, ಆ ಸ್ಮೃತಿಯಿಂದ ನಾವೇನ್ ಮಾಡ್ಬೇಕು, ಬಾಬನಲ್ಲಿ ಹೋಗ್ಬಿಟ್ಟು ಕುಳಿತುಕೊಂಡು ನಾನು ಮತ್ತು ಬಾಬಾ ಇಬ್ಬರೇ ಏನ್ ಮಾಡ್ಬೇಕು, ಆ ಸುಖದ ಅನುಭವವನ್ನ ಮಾಡ್ಬೇಕು. ಮಾಡ್ ಮಾಡಬೇಕಾಗ್ತದೆ. ಆ ಮಡಿಲಿನ ಸುಖ, ಅಲ್ಲಿ ಯಾವುದೇ ಸಂಭಾಷಣೆಗಳು, ಯಾವುದೇ ಇಚ್ಛೆಗಳು, ಯಾವುದೇ ಜಗಳಗಳು, ಯಾವುದೇ ಚಿಂತೆ, ಯಾವುದೇ ಚಿಂತನೆ, ಯಾವುದೇ ಪುರುಷಾರ್ಥ, ಯಾವುದೇ ಸೇವೆ, ಯಾವುದೇ ತಪಸ್ಸು ಅಲ್ಲಿ ಇರತ್ತೋ ಇರಲ್ವೋ? ಇಲ್ಲ. ಇರೋದಿಲ್ಲ. ಅದೆಲ್ಲದರಿಂದ ಶ್ರೇಷ್ಠವಾದಂಥದ್ದೇನದು ಸ್ಥಿತಿ. ಪ್ರೀತಿ. ನನಗೆ ಇಂಥದ್ದು ಬೇಕು ಅಂತನೂ ಮಗು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಯಾಕಂದ್ರೆ ಆ ಮಗು ಅಷ್ಟೇನಾಗಿರ್ತದೆ, ಸಂತೃಪ್ತ. ಇರುತ್ತಿಲ್ಲ. ಎಷ್ಟೋ ಸಲ ಮಗುಗೆ ಹಸಿವಾದಾಗ, ನೋವು ಬಂದಾಗ ತಾಯಿ ಮನೇಲಿ ಸೇರ್ಕೊಂಡ್ ಬಿಟ್ರೆ ಏನಾಗ್ಬಿಡ್ತದೆ, ಅದು ಖುಷಿ ಆಗುತ್ತೆ. ನೋವನ್ನ ಮರ್ತು ಬಿಡ್ತದೆ. ಹಾಸಿಗೆ ಮೇಲೆ ಮಲ್ಕೊಂಡಾಗ ನಿದ್ರೆ ಬರ್ದಿದ್ದಾಗ ಅಮ್ಮನ ಮನೇಲಿ ಸೇರಿಬಿಟ್ರೆ ಏನಾಗ್ಬಿಡ್ತದೆ, ಅದಕ್ಕೆ ನಿದ್ರೆ. ಬಂದು ಅಂದ್ರೆ ಶಾರೀರಿಕವಾದಂತ ಒಂದು ಆತ್ಮನಲ್ಲಿ ಇಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ಪರಮಾತ್ಮನಲ್ಲಿ ಎಷ್ಟು ಶಕ್ತಿ ಇರ್ಬೋದಲ್ವಾ ಆತ್ಮೀಯರೇ? ಆದ್ರೆ ಈ ಪ್ರಪಂಚದಿಂದ ಆ ಎಲ್ಲ ಅಹಂಕಾರವನ್ನ ತೆಗೆದು ನಾನು ಆತ್ಮನಾಗಿ ಏನ್ ಮಾಡ್ಬೇಕು, ಹೌದು. ಆ ಮಡಿಲಿನ ಸುಖವನ್ನ ಅನುಭವ ಮಾಡುವುದಕ್ಕೋಸ್ಕರ ಸರ್ವ ಸಮರ್ಪಿತನಾಗಿ ಅವರ ಮಡಿಲಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ, ಸೇರ್ಬೇಕಾಗ್ತದೆ ಅಲ್ವಾ? ನಡೆದಾಡ್ತಿರುವಂತ ಮಗು ಅಮ್ಮ ಎತ್ಕೊಳ್ಬೇಕು ಅಂದ್ರೆ ಮಗು ಏನ್ ಮಾಡ್ಬೇಕು, ಅಳ್ಬೇಕು. ಎರಡೂ ಕೈಯನ್ನ ಎತ್ಬಿಟ್ಟು ಅಮ್ಮ ನಾನು ಎತ್ಕೋ ಅಂತ ಏನ್ ಮಾಡ್ಬೇಕು, ಅಮ್ಮನ ಎದುರುಗಡೆಗೆ ಹೌದು. ಕೇಳ್ಬೇಕು. ಅವಾಗ ತಾನೇ ಎತ್ಕೊಳ್ತಾನೆ ಅಲ್ವಾ? हर एक बच्चा अपने को ऐसे बाप का प्यारा दिल में बाप को समाया हुआ अनुभव करते हैं. ಅವ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಇಟ್ಟಿದ್ದಾರೆ. ಏನಂತ? ಪ್ರತಿಯೊಂದು ಮಗುನು ಕೂಡ ತಮ್ಮನ್ನ ತಾವು ಈ ರೀತಿಗೆ ತಂದೆಗೆ ಪ್ರಿಯರು, ಹೃದಯದಲ್ಲಿ ಸಮಾವೇಶ ಆಗಿರುವಂತ ಮಕ್ಕಳು ಅಂತ ಅನುಭವ ಮಾಡ್ತಾ ಇದ್ದೀರಾ? ಇದು ಯಾರ ಪ್ರಶ್ನೆ? ಬಾಬನ ಪ್ರಶ್ನೆ ಅಲ್ವಾ? ಈ ಮುರಳಿ ನುಡಿಸಿದ್ ಯಾವಾಗ? ಈ ಮುರಳಿ ನುಡಿಸಿರೋದು ಯಾವಾಗ ಬಾಬಾ? ಜನವರಿ 18. ಜನವರಿ 18 ಮುಗೀತು ಮುರಳಿ. ಈ ಮುರಳಿ ನುಡಿಸಿದ್ದು 30 ಜನವರಿ 2010. ಓಕೆ, ಅದು 10ನೇ ತಾರೀಕು 10ನೇ ವರ್ಷದಲ್ಲಿ ನುಡಿಸಿದ್ರು ಕೂಡ ಮೊನ್ನೆ ಭಾನುವಾರ ಬಂದಿರುವಂತ ಮುರಳಿ ಇತ್ತು. ಈಗ ರೀಸೆಂಟ್ ಆಗಿ ನಮ್ ಕೈಲಿ ಸಿಕ್ಕಿರೋದು ಯಾವಾಗ? ಭಾನುವಾರ. ಭಾನುವಾರನ ಓದಿದೀವಿ, ಸೋಮವಾರನೂ ಆಗಿದೆ. ಇವತ್ತು ಯಾವಾರ? ಮಂಗಳವಾರ. ಆ ಬುಧವಾರ. ಬುಧವಾರ. ಇವತ್ತು ಯಾವಾರ? ಬುಧವಾರ. ಓಕೆ, ಈಗ 3 ದಿನ ಆದ ಮೇಲೂ ಕೂಡ ಈ ಶಬ್ದದ ಅರ್ಥನೇ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅವಾಗ ನಮ್ಮ ಸ್ವರೂಪ ಹೇಗಿದೆ? ಬಾಬಾನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ? ಮುರಳಿ ಚೆನ್ನಾಗಿದೆ ಅಂತ ಹೇಳಿದ್ವಿ, ಬಾಬಾ ವರದಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ, ಆದ್ರೆ ಒಂದೊಂದು ಶಬ್ದ ಏನ್ ಹೇಳ್ತಿದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ? ಆ ಸ್ಥಿತಿಯಲ್ಲಿ ನಾವಿದ್ದೀವಾ? ಆ ಸ್ವರೂಪದಲ್ಲಿ ನಾವಿದ್ದೀವಾ? ಅದು ಇದ್ದಿದ್ರೆ ನಮ್ಮ ಉತ್ತರಗಳು ಏನಾಗ್ತವೆ, ಸ್ಪಷ್ಟವಾಗಿ ಬರ್ತಾ ಇತ್ತು, ಬರಬೇಕಾಗಿತ್ತು. ಅದು ಬರ್ತಾ ಇಲ್ಲ ಅಂತಂದ್ರೆ ಇನ್ನೂ ನಾನು ಭಗವಂತನ ಭಾಷೆನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಆ ಸ್ಥಿತಿಯನ್ನು ನಾನಿನ್ನು ತಲುಪಿಲ್ಲ. ನಾನ್ ತಲುಪಿರುವಂತ ಸ್ಥಿತಿಯನ್ನೇ ಆ ಸ್ಥಿತಿ ಅಂತ ಏನ್ ಮಾಡ್ಬಿಟ್ಟಿದ್ದೇನೆ, ತಿಳಿದುಕೊಂಡು ಬಿಟ್ಟಿದ್ದೇನೆ. ಅದನ್ನ ನಾನು ಇವಾಗ ಏನ್ ಮಾಡ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು. ಆದ್ಮೇಲೆ ನನ್ನ ಈಶ್ವರಿ ಜೀವನದ ಅನುಭವ ಏನು ಅಂತಂದ್ರೆ, ನೀವು ಎಷ್ಟು ಬಾಬನ ಹತ್ರ ಹೋಗ್ತಾ ಇರ್ತೀರೋ ಅಷ್ಟು ನಿಮ್ಮ ಅಹಂಕಾರ ಸುಟ್ಟು ಹೋಗ್ತದೆ. ಏನಾಗತ್ತೆ? ಸತ್ತೋಗತ್ತೆ, ಸರ್ವನಾಶವಾಗ್ತದೆ. ಇನ್ನು ನಾನು ಅಂತ ಅಹಂಕಾರ ಬಂದ್ರೆ ನೀವು ಸರಿಯಾಗಿ ಯೋಗದ ಸ್ಟೇಜ್ ಅನ್ನ ಅನುಭವ ಮಾಡಿಲ್ಲ ಅಂತ ಅರ್ಥ. ಯೋಗದ ಸ್ಟೇಜ್ ಅನ್ನ ನೀವು ಜ್ಞಾನ ಎಷ್ಟೇ ಹೇಳಿರ್ಬೋದು, ಸ್ಥೂಲ ಸೇವೆ ಮಾಡಿರ್ಬೋದು, ಆದರೆ ನಿರಾಕಾರವಾದಂತ ಬಾಬಾ ಹೇಳ್ತಾರೆ 4 ವಿಷಯದಲ್ಲಿ ಮುಖ್ಯವಾದ ವಿಷಯ ಯಾವುದು? ಯೋಗ. ಮಾಡ್ಬೇಕಾಗಿರೋದು ಯಾವುದು? ಯೋಗನೇ.
ಆ ಲೆವೆಲ್ಗೆ ನೀವಿನ್ನೂ ತಲುಪಿಲ್ಲ. ಯೋಗದಿಂದಲೇ ಸೇವೆಯ ಫಲ ಸಿಗ್ತದೆ, ಆತ್ಮೀಯ ಸಫಲತೆ ಸಿಗ್ತದೆ. ನೀವು ಏನೇ ಕರ್ಮ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡ್ಬೇಕು? ಬಾಬಾ ಜೊತೆ ಕನೆಕ್ಷನ್ ಅಲ್ಲಿ ಇರ್ಲೇಬೇಕು. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವು ಸದಾ ಭಗವಂತನ ಹೃದಯದಲ್ಲಿ ಇದ್ದೀರಾ ಅಥವಾ ಕೈ ಇಟ್ಕೊಂಡಿದ್ದೀರೋ, ಅಥವಾ ಬಾಬನನ್ನ ಹಿಂದೆ ಇಟ್ಕೊಂಡಿದ್ದೀರೋ, ಅಥವಾ ಬಾಬನ ಹತ್ರ ದೂರ ಇಟ್ಕೊಂಡಿದ್ದೀರೋ, ಅಥವಾ ಬಾಬನನ್ನ ದೂರ ಇಟ್ಕೊಂಡ್ಬಿಟ್ಟು ಕಿರಣ ತಗೊಳ್ತಾ ಇದ್ದೀರೋ? ಓಕೆ, ನೀವು ಬಾಬನ ಹತ್ರ ಕಿರಣ ತಗೊಳ್ತಿದ್ದೀರಿ ಅಂತ ತಿಳ್ಕೊಳ್ಳಿ. ಆವಾಗ ಈ ಸ್ಟೇಜ್ ಹೌದೋ ಅಲ್ವೋ? ಅಲ್ಲ. ಯಾಕಲ್ಲ? ತಗೊಳಲ್ಲ. ಆ ಯಾಕಲ್ಲ ಅಂತಂದ್ರೆ, ಹೃದಯ ಸಿಂಹಾಸನಧಾರಿ ಆಗಿರುವಂತ ಮಕ್ಕಳು ಮತ್ತು ತಂದೆಯ ನಡುವೆ ಯಾವುದೇ ಅಂತರ ಇರುವುದಿಲ್ಲ. ಒಬ್ಬರ ಪಕ್ಕದಲ್ಲಿ ಇನ್ನೊಬ್ರು ಇರ್ತಾರೆ. ಕಿರಣ ಬರ್ತಾ ಇದೆ ಅಂತ ಅಲ್ಲೇನಿದೆ? ಗ್ಯಾಪ್ ಇದೆ ಅಂತ ಅರ್ಥ. ಆವಾಗ ಅದು ಈ ಲೆವೆಲ್ ಅಲ್ಲಿ ಏನಾಗೋದಿಲ್ಲ, ಬರೋದಿಲ್ಲ. ಅದಕ್ಕಾಗಿ ಯೋಗದ ಲೆವೆಲ್ ಅನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. बाप के लिए हर बच्चा अति प्यारा, सर्व का प्यारा है. ಇಂಥ ಮಕ್ಕಳು, ತಂದೆಗೆ ಎಲ್ಲಾ ಮಕ್ಕಳು ಪ್ರಿಯರೇ. ತಂದೆಗೆ ಯಾಕಂದ್ರೆ ಹೆತ್ತವರಿಗೆ ಹೆಗಣಾದ್ರು ಮುದ್ದೆ ಅಲ್ವಾ? ಬಾಪ್ ಕೆ ಲಿಯೆ ಹರ್ ಬಚ್ಚಾ ಅತಿ ಪ್ಯಾರಾ ಹೈ, ಸರ್ವ ಕಾ ಪ್ಯಾರಾ ಹೈ. ಆದ್ರೆ ಈ ಮಕ್ಕಳು ತಂದೆಗಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಏನಾಗಿರ್ತಾರಂತೆ? ಪ್ರಿಯರಾಗಿ. ಯಾರು? ಈ ಹೃದಯ ಸಿಂಹಾಸನಧಾರಿ ಮಕ್ಕಳು ಸರ್ವರಿಗೂ ಕೂಡ ಏನಾಗಿರ್ತಾರೆ? ಪ್ರಿಯರಾಗಿರ್ತಾರೆ. ಯಾಕಂತಂದ್ರೆ ಅವರು ಬಾಬನ ಮಡಿಲಲ್ಲಿದ್ದಾಗ ಪವಿತ್ರವಾಗಿ ಅದೇ ಸುಖವನ್ನು ಅನುಭವ ಮಾಡ್ತಾ ಇರುವಂತ ಕಾರಣದಿಂದ ಅವರಲ್ಲಿ ಅದೇ ವಾತಾವರಣ, ವಾಯುಮಂಡಲ ಇರುತ್ತೆ. ಅವಾಗ ಅವರ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಅದೇ ಪ್ರೀತಿಯ ಅನುಭವ ಇರುತ್ತೆ. ಎಲ್ಲರೂ ಅದನ್ನೇ ಹುಡುಕ್ತಾ ಇರ್ತಾರೆ. ಅವಾಗ ಅದನ್ನು ಕೊಟ್ಟಾಗ ಎಲ್ಲರಿಗೂ ಅವರು ಪ್ರಿಯರಾಗ್ತಾರೋ ಇಲ್ವೋ? ತುಂಬಾ ಸೆಕೆ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ನೀವು ಮಜ್ಜಿಗೆ, ಜ್ಯೂಸು, ನೀರನ್ನ ಕೊಟ್ಟಾಗ, ಅಥವಾ ನೀರು ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ, ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಆಗ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಇಂತಹ ಮಕ್ಕಳು ಸ್ವಯಂ ಪ್ರಿಯರಾಗೋದಲ್ದೆ, ಭಗವಂತನಿಗೆ ಪ್ರಿಯರಾಗೋದಲ್ದೆ, ಸರ್ವರಿಗೂ ಪ್ರಿಯರು ಆಗ್ತಾರೆ. ಒಂದು ವೇಳೆ, ಮುಖ್ಯವಾದ ವಿಷಯ, ಕಿವಿ ಓಪನ್ ಮಾಡಿ ಕೇಳ್ಕೊಳ್ಳಿ. ಒಂದು ವೇಳೆ ಅಣ್ಣವರೇ, ನಮ್ಮ ಮನೇಲಿ ನಮಗೂ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ, ನಮಗೂ ಯೋಗೇಶ್ ಅಣ್ಣಿಗೆ ಆಗೋದಿಲ್ಲ, ನಮಗೂ ಸೆಂಟರ್ ಟೀಚರ್ನವ್ರಿಗೆ ಆಗೋದಿಲ್ಲ ಅಂದರೆ ನೀವು ಈ ಲೆವೆಲಿನ ಯೋಗ ಮಾಡ್ತಾ ಇಲ್ಲ ಅಂತ ಅರ್ಥ. ತಪ್ಪು ಅವ್ರದಲ್ಲ, ತಪ್ಪು ಯಾರ್ದು? ಆ ಪ್ರೀತಿಯನ್ನು ನಾನು ಅವ್ರಿಗೆ ಕೊಡ್ತಾ ಇಲ್ಲ, ಅದು ಬಿಟ್ರೆ ನಿಮ್ಮನ್ನ ಚೆಕ್ ಮಾಡ್ಕೊಳ್ಬೇಕೆ ಹೊರತು ಅವ್ರು ಸರಿ ಇಲ್ಲ ಅಂತ ಬೇಡ ಏನ್ ಮಾಡ್ಬಿಡಿ. ಓಕೆ, ಇವ್ರು ಯಾರಾದ್ರೂ ಕೂಡ ಶಿವಬಾಬಾ ಸರಿ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರ? ಶಿವಬಾಬಾ ಸರಿ ಅಂತ ಎಲ್ಲರೂ ಹೇಳ್ತಾರೆ ತಾನೆ. ಯಾಕೆ? ಶಿವಬಾಬಾ ಆ ಸ್ಥಿತಿಯಲ್ಲಿ ಇರ್ತಾರೆ. ನಮ್ಮನ್ನ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ, ಆ ಲೆವೆಲ್ ನಾವು ಬರ್ಲಿಕ್ಕೆ ಆಗಲ್ಲ ಬಿಡಿ. ಅಟ್ಲೀಸ್ಟ್ ಅವನ ಮಡಿಲಲ್ಲಾದ್ರೂ ಕೂಡ ನಾವೇನ್ ಮಾಡ್ಬೋದು, ಇರ್ಬಹುದಲ್ವಾ? ಅದಕ್ಕಾಗಿ ಆದ್ಮೇಲೆ ವಾಸ್ತವಿಕ ಸತ್ಯತೆಯನ್ನು ನಾವೇನ್ ಮಾಡ್ಕೊಳ್ಬೇಕು, ಒಪ್ಕೊಳ್ಬೇಕು. ಈ ಸ್ಥಿತಿಯಲ್ಲಿ ಇರುವಂತವರು ಸದಾ ಕಂಪ್ಲೀಟ್ ಆಗಿರ್ತಾರೆ ಹೊರತು ಅವ್ರು ಎಂದೂ ಕಂಪ್ಲೇಂಟ್ ಮಾಡಲ್ಲ. ನಿಮ್ಮದು ಕಂಪ್ಲೇಂಟ್ ಜಾಸ್ತಿ ಇದೆ. ಯಾರ ಹತ್ರ? ಶಿವಬಾಬನ ಹತ್ರ. ಅದು ಬೇರೆ ಯಾರ ಹತ್ರ ಅದು ನಿಮ್ದು ಕಂಪ್ಲೇಂಟ್ ಇದೆ ಅಂತಂದ್ರೆ, ನೀವು ಸರಿಯಾಗಿ ಈಶ್ವರನನ್ನು ಅರ್ಥ ಮಾಡ್ಕೊಂಡಿಲ್ಲ, ಈಶ್ವರಿ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿಲ್ಲ. ನಿಮಗೆ ನೀವು ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದೀರಿ, ಏನಂತ? ಸರಿ ಇದ್ದೀವಿ ಅಂತ. ನಾನು ರಾಜಯೋಗಿ, ಮಹಾನ್ ತಪಸ್ವಿ, ಬ್ರಹ್ಮಕುಮಾರ, ಕುಮಾರಿ, ವಿಶ್ವ ಕಲ್ಯಾಣಕಾರಿ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ನೀವೇನ್ ಮಾಡಿದ್ದೀರಿ? ಬರ್ಕೊಂಡಿದ್ದೀರಿ. ಬಿಟ್ರೆ ಅದನ್ನ ಬಾಬಾ ನಿಮಗೆ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಈ ಅನುಭವ ನಿಮಗೆ ಆಗಬೇಕು. ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ಬೇರೆಯವರನ್ನು ನೋಡದೇನೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾರು ಹೊಗಳಲ್ಲಿ
ಯಾರು ತೆಗಳಲ್ಲ. ಯಾರೊಬ್ರು ಅಯ್ಯೋ ಅಣ್ಣವ್ರೇ ನೀವು ಬ್ರಹ್ಮಬಾಬಾ ಸಮಾನ, ಯಾವ ಲೆಕ್ಕನೂ ಇಲ್ಲ. ಬ್ರಹ್ಮಬಾಬಾ ಸಮಾನ ಬ್ರಹ್ಮಬಾಬಾನೇ. ಅವ್ರು ಹೇಳಿದ ಮಾತ್ರಕ್ಕೆ ನೀವು ಉಬ್ಬೋದು ಬೇಡ. ಯಾರು ಬ್ರಹ್ಮಬಾಬಾ ಸಮಾನ ಅಂತ ಹೇಳ್ತಾರೋ ಮರುದಿನ ಅವರೇ ಕೊಡ್ಲಿ ತಗೊಂಡು ಡಬ್ ಅಂತ ಹೊಡಿತಾರೆ, ಗೊತ್ತಿರ್ಲಿ. ಇವತ್ತು ಗಾಳಿ ಹಾಕ್ತಾರೆ ಅಂತಂದ್ರೆ ನಾಳೆ ಏನ್ ಮಾಡ್ತಾರೆ? ಕುತ್ತಿಗೆ ಕೊಯ್ತಾರ ಅಂತ ತಿಳ್ಕೊಳ್ಳಿ. ಈಗ ಕುರಿ ಕೊತ್ತಿಗೆ ಕೊಯ್ಬೇಕು, ಅದೇನ್ ಮಾಡ್ತಾರಂತೆ ನಾಗಣ್ಣವ್ರೆ? ದನ ಮೇಯಿಸ್ತಾರೆ. ಆ ಹೂವು ದನ ಹಾಕ್ತಾರೆ ಮೇಯಿಸ್ತಾರೆ. ಬಿಟ್ಟು. ಒಳ್ಳೆ ಹಸಿ ಸೊಪ್ಪನ್ನ ತಂದು ಕೊಡ್ತಾರಂತ ಅದಕ್ಕೆ, ಅಲ್ವಾ? ಓ ಹಸಿ ಹೌದು. ಸೊಪ್ಪು ಕೊಡ್ತಾ ಇದೆ, ಓ ಸೊಪ್ಪಿದೆ ಅಂತ ಏನ್ ಮಾಡ್ತದೆ ಅದು? ಸೊಪ್ಪು ತಿನ್ಲಿಕ್ಕೆ ತಲೆ ಏನ್ ಮಾಡ್ತದೆ? ಬೋಗಿಸ್. ಆಗ್ತದೆ. ಅವಾಗ ಇದೇ ಟೈಮು ಇವಾಗ ಇವ್ರ ತಲೆಲ್ಲ ಆಡ್ತಾರೆ, ರಪ್ ಅಂತ ಒಂದು ಕತ್ತಿ ತಗೊಂಡು ಏನ್ ಮಾಡ್ಬಿಡ್ತಾರೆ? ಕಟ್ ಮಾಡ್ತಾರೆ. ಅದಕ್ಕಾಗಿ ದಯವಿಟ್ಟು ಬೇರೆಯವರ ಹೊಗಳಿಕೆ ಮತ್ತು ನಿಂದನೆಗೆ ನೀವೇನಾಗಬಾರ್ದು, ಬಲಿ ಪಶುಗಳು ಆಗಬಾರದು. ವಾಸ್ತವಿಕತೆ ಏನು ಅಂತ ನೀವೇನ್ ಮಾಡ್ಬೇಕು ಅರ್ಥ? ನಿಮ್ಮ ಲೆವೆಲ್ ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಅವ್ರು ಯಾರು ಎಷ್ಟು ಬೇಕಾದ್ರೂ ಹೊಗಳ್ಲಿ, ನಿಮ್ಮ ಲೆವೆಲ್ ಏನು ಅಂತ ಗೊತ್ತಾಗ. ಓಕೆ, ಯಾರಾದ್ರು ಅಣ್ಣವ್ರೆ ನೀವು ಜ್ಞಾನ ಚೆನ್ನಾಗಿ ಹೇಳ್ತೀರಿ, ನಮ್ದೇನಿದೆ ಜ್ಞಾನ? ನಮ್ದೇನಿಲ್ಲ, ಎಲ್ಲ ಬಾಬಂದು. ಬಾಬಾ ಹೇಳ್ತಾ ಇರೋದಂತ ನಮ್ಮಲ್ಲಿ ಸ್ಪಷ್ಟವಾಗಿರ್ಬೇಕು. ಅವ್ರು ಏನು ಹೇಳಿದ್ರು ಕೂಡ ಅದಕ್ಕೆ ಕಾರಣೀಕರ್ತ ಯಾರು ಅಂತ ನನಗೇನಾಗಿರ್ಬೇಕು? ನನ್ನಲ್ಲಿ ಸ್ಪಷ್ಟತೆ ಇರಬೇಕಾಗ್ತದೆ, ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನನಗೆಲ್ಲ ಮಕ್ಕಳು ಪ್ರಿಯರಾದ್ರೂ ಕೂಡ ಇಂಥ ಮಕ್ಕಳು ಏನಾಗಿರ್ತಂತ ಸರ್ವರಿಗೂ. ಎಂತ ಮಜಾ ಗೊತ್ತಾ? ಒಂದು ವಾಕ್ಯದ ಮೊದಲು ಬಾಬಾ ಏನ್ ಹೇಳಿದ್ರು, ನನಗೆ ಹೃದಯ ಸಿಂಹಾಸನದಲ್ಲಿರುವಂತ ಮಕ್ಕಳು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ? ನನಗೆಲ್ಲಾ ಮಕ್ಕಳು ಇಷ್ಟನಪ್ಪ. ಹಂಗಂದ್ರೆ ಈ ಎರಡು ಸೆಂಟೆನ್ಸ್ ಅಲ್ಲಿ ವ್ಯತ್ಯಾಸ ಏನು? ಏನು ವ್ಯತ್ಯಾಸ? ಬಾಬಾ ಹೇಳ್ತಾರೆ, ನಾನು ಎಲ್ಲಾ ಮಕ್ಕಳಿಗೂ ಶಕ್ತಿಯನ್ನ ಕೊಡ್ತೇನೆ, ಎಲ್ಲರೂ ಶಕ್ತಿಯ ಆಸ್ತಿಯ ಅನುಭವ ಮಾಡ್ತಾರೆ. ಅದ ಕೆಲವೊಂದು ಮಕ್ಕಳ ಮಾತ್ರ ನನ್ನ ಮಡಿಲಲ್ಲಿ ಇದ್ಬಿಟ್ಟು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಪ್ರೀತಿ ಮಾಡ್ತಾರೆ. ನನಗೆ ಪ್ರೀತಿ ಮಾಡ್ತಾರೆ. ಎಲ್ಲಾ ಮಕ್ಕಳು ನೀನ್ ನನಗೆ ಪ್ರೀತಿ ಕೊಡು ಅಂತ ಕೇಳ್ತಾರೆ ಹೊರತು ನನಗೆ ಪ್ರೀತಿ ಮಾಡೋ ಮಕ್ಕಳು ಇಲ್ಲ. ಅದು ಮಕ್ಕಳಿಗೂ ಕೂಡ ಕೆಲವೊಂದ್ಸಲ ಬಾಬನ ಮೇಲೆ ಪ್ರೀತಿ ಅಕ್ಕಿ ಹರಿತಾ ಇರ್ತದಂತೆ. ಯಾವಾಗ? ಯಾವಾಗ ಬಾಬನ ಬಗ್ಗೆ ಮಕ್ಕಳಿಗೆ ಪ್ರೀತಿ ಯಾವಾಗ ಉಕ್ಕಿ ಹರಿತಾ ಇರ್ತದೆ? ಆ ಅವ್ರ ಕೆಲಸ ಆದಾಗ. ಆಗ್ಬೇಕಾಗಿದ್ದಾಗ, ಅವ್ರಿಗೆ ಕೆಲಸ ಆಗ್ಬೇಕಾಗಿದ್ರೆ ಉಕ್ಕಿ ಹರಿತಾ ಇರ್ತದೆ. ನಮ್ಗೆ ಯಾವ್ದೋ ಒಂದು ವ್ಯಕ್ತಿಯ ಪ್ರೀತಿ ಕೆಲಸ ಆಗ್ಬೇಕು ಅಂದ್ರೆ ಫೋನು ಕೂಡ ಮಾಡ್ತೀವಿ, ಅವ್ರಿಗೆ ಸನ್ಮಾನನೂ ಕೂಡ ಮಾಡ್ತೀವಿ, ಅಲ್ವಾ? ಅಥವಾ ಅವ್ರಿಗೆ ಉಡುಗೊರೆನೂ ಕೂಡ ಕೊಡ್ತೀವಿ, ಯಾಕಂದ್ರೆ ಅವ್ರ ಕೆಲಸ ಆಗ್ಬೇಕಲ್ವಾ ನಮ್ಮ ಹತ್ರ. ಹಾಗೆ ಕೆಲಸದ ಆಧಾರದಿಂದ ಪ್ರೀತಿ ಉಕ್ಕಿ ಹರಿಯೋದಲ್ಲ. ನಿಜವಾಗ್ಲೂ ಬಾಬನಲ್ಲಿ ಕೂತ್ಕೊಂಡು ಬಾಬಾ ಅಂತ ಏನ್ ಮಾಡ್ಬೇಕು? ಬಾಯಿಂದ ಶಬ್ದನೂ ಕೂಡ ಹೇಳುವಂಗಿಲ್ಲ ಬಾಬಾ ಅಂತ. ಜೋರಾಗಿ ಶಬ್ದ ಗಿಬ್ದ ಹೇಳ್ಬಿಟ್ರೆ ಇವರಲ್ಲಿ ಯಾರೋ ಬಾಬಾ ಬಂದಿರ ಅಂತ ಅಮಾವಾಸ್ಯೆಗೆ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟಾರ, ಮತ್ತೆ ಗೊತ್ತಿರ್ಲಿ ಬಿಡಿಸ್ಲಿಕ್ಕೆ. ಸರಿನಾ? ಅದು ಅನುಭವ ಮಾತ್ರ ನಿಮ್ಮಲ್ಲಿ ಒಳಗಡೆ ಇರ್ಬೇಕೆ ಹೊರತು ಹೊರಗಡೆಗೆ ಏನಾಗಬಾರ್ದದ್ದು ಗೊತ್ತಾಗಬಾರ್ದು. ಹೆಚ್ಚಿಗೆ ತೋರಿಸೋದ್ರು ಕೂಡ ಕಷ್ಟನೇ. ಅದಕ್ಕೆ ಯಾವ ಲಿಮಿಟ್ ಅಲ್ಲಿ ಇರ್ಬೇಕು ಅದೇ ಲಿಮಿಟ್ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ? ಇರ್ಬೇಕಾಗ್ತದೆ. ಓಕೆ, ಓಂ ಶಾಂತಿ.